नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च। हे कृष्ण करुणा सिन्धो दीनबन्धो जगत्पते गोपेश गोपिकान्त राधा कान्त नमोऽस्तु ते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमः ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन्निति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। हरे कृष्णा कृष्ण कृष्ण हरे हरे, हरे राम 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 हरे हरे। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्यै नमः। ओम सुरभ्यै नमः। ओम सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं। यत्कृपातमहं वन्दे श्रीगुरुं दीनतारिणं। नमस्ते गौर सेवायां सदा निवेदितात्मने वादो प्रोपादार्थो वर्णाश्रम प्रचारिणे नमो विष्णुपाद सरस्वती। ಪ್ರೋಪಾದ್ರಿಗೆ ಜಯವಾಗಲಿ. ಇವತ್ತು ಸೇರಿರುವ ಎಲ್ಲರಿಗೂ ಧನ್ಯವಾದಗಳು. ಹರಿಗುರು ವೈಷ್ಣವರ ಆಶೀರ್ವಾದ ನಾವೆಲ್ಲರೂ ಸೇರಿದ್ದೇವೆ. ನಾವೆಲ್ಲರೂ ಇದನ್ನು ಅಧ್ಯಯನ ಮಾಡಲಿಕ್ಕೆ, ಚೆನ್ನಾಗಿ ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಪಡೋಣ. 1ನೇ ಅಧ್ಯಾಯದಲ್ಲಿ ಅರ್ಜುನನ ಸಖನಾದಂತಹ ಭಗವಂತ ಕೃಷ್ಣನ ಸಖನಾದಂತಹ ಅರ್ಜುನ ತುಂಬಾ ಹತ್ತಿರದ ಸಖ ಅಂತ ಹೇಳಿದ್ರೆ ನಾವು ಮಟೀರಿಯಲಿ ಅಂದ್ರೆ ಭೌತಿಕವಾಗಿ ಚಿಂತಿಸುವಂತಹ ಸಖ ಅಲ್ಲ. ಅರ್ಜುನ ತುಂಬಾ ಹತ್ತಿರದಂತಹ, ತುಂಬಾ ಹತ್ತಿರ ಇರುವಂತಹ ಭಕ್ತ ಮತ್ತು ಸಖ. ಅಂತಹ ಸಖನಿಗೆ ಆಗುವಂತಹ, ಮನಸ್ಸಿನಲ್ಲಿ ಆಗುವಂತಹ ಏರುಪೇರುಗಳನ್ನ ನೋಡಿದ್ದೇವೆ. ಅದು ಅರ್ಜುನ ವಿಷಾದ ಯೋಗ ಅಂತ ಹೇಳುವ 1ನೇ ಅಧ್ಯಾಯ. ಅದಾದ ಮೇಲೆ 2ನೇ ಅಧ್ಯಾಯದಲ್ಲಿ ಮತ್ತು ಅವನಿಗೆ ಸಂಶಯಗಳು, ತುಂಬಾ ಹೃದಯದಲ್ಲಿ ತುಂಬಾ ಸಂಶಯಗಳಿರುವ ಕಾರಣ ಅದು ಅವನಿಗೆ ಅದನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಮನಸ್ಸಿಗೆ ತೋಚಿ ಗೊತ್ತಾಗಿ ಇದಕ್ಕೆ ಪರಿಹಾರ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಹೇಳಿ ಭಗವಂತನಿಗೆ ಶರಣಾಗಿ ಭಗವಂತನನ್ನ ಗುರು ಅಂತ ಹೇಳಿ
ಸಖ್ಯನಾದವನನ್ನ ಅಂದ್ರೆ ಸ್ನೇಹಿತನಾದವನನ್ನ ಗುರು ಅಂತ ಹೇಳಿ ಆಹ್ಲಾದವಾಗಿ ತೆಗೆದುಕೊಂಡು ಅವರನ್ನ ಗುರು ಅಂತ ಹೇಳಿ ಸ್ವೀಕರಿಸಿಕೊಂಡು ಮತ್ತೆ ಗುರುವಿನ ಮುಖಾಂತರ ಏನೆಲ್ಲ ವಚನಗಳು ಬರ್ತವೆ ಅದನ್ನ ತುಂಬಾ ಏನು ಹೇಳುದು ಅಂತ ಹೇಳಿದ್ರೆ ತುಂಬಾ ಸರೆಂಡರ್ಡ್ ಭಾವದಲ್ಲಿ, ಸಂಪೂರ್ಣ ಶರಣಾಗತಿ ಭಾವದಲ್ಲಿ ಎಲ್ಲವನ್ನ ಪ್ರಶ್ನಿಸುತ್ತಾ ಎಲ್ಲವನ್ನು ಅರ್ಥ ಮಾಡಿಕೊಳ್ತಾ ಅರ್ಜುನ ಮುಂದೆ ಹೋಗ್ತಾ ಇದ್ದಾರೆ. ಸೊ ಗುರುವಾಗಿ ಆಕ್ಸೆಪ್ಟ್ ಮಾಡಿರೋ ಶ್ಲೋಕ ತುಂಬಾ ಇಂಪಾರ್ಟೆಂಟ್. ಅದನ್ನೆಲ್ಲ ನಾವು ಪಾಠ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೇವೆ. ಅದಾದ್ಮೇಲೆ ಭಗವಂತ ಗುರು ಆದ ತಕ್ಷಣ ಭಗವಂತ ಏನು ಮೊದಲನೇ ನಿರ್ದೇಶನ, ಮೊದಲನೆಯ ವಾಕ್ಯಗಳು ಏನು ಅಂದ್ರೆ ಆತ್ಮ ಮತ್ತು ದೇಹಕ್ಕೆ ಇರುವ ಭಿನ್ನತೆ, ಆತ್ಮ ಮತ್ತು ದೇಹದ ಭಿನ್ನತೆಯನ್ನ ತೋರಿಸಿದ್ದಾನೆ ಭಗವಂತ. ಸಾಧಾರಣ ಒಂದು 10ರಿಂದ 30ನೇ ಶ್ಲೋಕ, ಸಾಧಾರಣ ಒಂದು 10-20 ಶ್ಲೋಕಗಳಲ್ಲಿ ಆತ್ಮ ಮತ್ತು ದೇಹದ ವ್ಯತ್ಯಾಸಗಳು, ಅದಕ್ಕೆ ಸಾಂಖ್ಯಯೋಗ ಅಂತ ಹೇಳ್ತಾರೆ. ಆ ಸಾಂಖ್ಯಯೋಗದ ಮುಖಾಂತರ ಸಾಕಷ್ಟು ವಿಚಾರಗಳನ್ನ ಭಗವಂತ ಚರ್ಚೆ ಮಾಡಿದ್ದಾರೆ ಭಗವಂತರು. ಆ ಚರ್ಚೆಯಿಂದ ನಮಗೆಲ್ಲ ತುಂಬಾ ಸಮಂಜಸವಾಗಿ ಅರ್ಥ ಆಗಿದೆ. ನಾವು ಈ ದೇಹ ಅಲ್ಲ, ನಾವು ಆತ್ಮ. ನಾವು ಅದು ನಮ್ಮ ಮನಸ್ಸಿಗೆ ಅರ್ಥ ಆಗಿದೆ, ನಾವು ಕಾರ್ಯರೂಪಕ್ಕೆ ಬಂದಿಲ್ಲದೆ ಇರಬಹುದು. ಆದ್ರೆ ನಮಗೆ ಅದನ್ನು ಓದ್ತಾ ಓದ್ತಾ ನಮ್ಮ ಮನಸ್ಸಿನಲ್ಲಿ ತುಂಬಾ ಸ್ಪಷ್ಟವಾಗಿದೆ, ಈ ದೇಹ ನಾನಲ್ಲ, ನಾನು ಅಂತ ಹೇಳುವನು ಈ ಆತ್ಮ. ಈ ಆತ್ಮಕ್ಕೂ ದೇಹಕ್ಕೂ ಇರುವ ನಂಟು ಆ ಕರ್ಮದಿಂದ ಉಂಟಾದಂಥದ್ದು. ಆ ಕರ್ಮದಿಂದ ಬಿಡುಗಡೆಯಾಗುವುದೇ ನಮ್ಮ ಜೀವನದ ಉದ್ದೇಶ. ಅದಕ್ಕೋಸ್ಕರ ನಮಗೆ ಈ ಮಾನವ ಜನ್ಮ ಸಿಕ್ಕಿದೆ ಅಂತ ಹೇಳಿ ನಮಗೆ ತುಂಬಾ ಚೆನ್ನಾಗಿ ಪ್ರಭುಪಾದರ ವ್ಯಾಖ್ಯಾನವನ್ನು ಓದ್ತಾ ಓದ್ತಾ ಅರ್ಥ ಆಗಿದೆ. ಈಗ ಮುಂದೆ ಭಗವಂತ ಅರ್ಜುನಿಗೆ ಏನು ಹೇಳ್ತಾರೆ ಅಂತ ಹೇಳಿ ನಾವು ಮುಂದೆ ಹೋಗಿ ನೋಡೋಣ. ಯಾಕೆಂತ ಹೇಳಿದ್ರೆ ಇಷ್ಟೆಲ್ಲ ಹೇಳಿದ ಮೇಲೆ ಅರ್ಜುನ ಸಹಜವಾಗಿ ಆತ್ಮವೇ ಉದ್ದೇಶ ಅಂತ ಆದ್ರೆ ಈ ದೇಹಕ್ಕೋಸ್ಕರ ಯಾಕೆಲ್ಲ ಯುದ್ಧ ಮಾಡಬೇಕು ಅಂತ ಹೇಳುವ ಪ್ರಶ್ನೆ ಸಹಜ ಅಲ್ವೇ? ಅದಕ್ಕೋಸ್ಕರ ಮುಂದಿನ ಶ್ಲೋಕ ತುಂಬಾ ಮಹತ್ವವಾದ ಶ್ಲೋಕ, ಈ 31ನೇ ಶ್ಲೋಕ. ಈ 31ನೇ ಶ್ಲೋಕವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದರಲ್ಲಿ ನಮಗೆ ಎರಡು ರೀತಿಯ, ನಾವು ಇಷ್ಟರವರೆಗೆ ಏನು ಡಿಸ್ಕಷನ್ ಮಾಡ್ತಾ ಇದ್ದೇವೆ, ನಾವು ವರ್ಣಾಶ್ರಮ ಮತ್ತು ಭಾಗವತ ಧರ್ಮ ಅಂತ ಹೇಳುವ ಎರಡು ಧರ್ಮದ ಬಗ್ಗೆ ಏನು ನಾವು ಇಷ್ಟರವರೆಗೆ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ, ಈ ಒಂದು ಶ್ಲೋಕದಲ್ಲಿ ಇನ್ನೂ ಕೂಲಂಕುಷವಾಗಿ ಭಗವಂತ ನಮಗೆ ಅರ್ಥಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಭಗವಂತ ನಮ್ಗೆಲ್ರಿಗೂ ಅರ್ಥಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಓದ್ತೀನಿ. ಯಾರೋ ಮೆಸೇಜ್ ಹಾಕಿದ್ರು, ಕ್ಲಾಸ್ ಆದ್ಮೇಲೆ ಮಾಡೋಣ. ಸ್ವಧರ್ಮಂ ಅಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾದ್ಯಯುದ್ಧಾತ್ ಶ್ರೇಯೋನ್ಯ ಕ್ಷತ್ರಿಯಸ್ಯ ನ ವಿದ್ಯತೆ. ಸ್ವಧರ್ಮಂ ಅಪಿ ಚಾವೇಕ್ಷ್ಯ ಚ ಅವೇಕ್ಷ್ಯ ನ ವಿಕಂಪಿತುಂ ಅರ್ಹಸಿ ಧರ್ಮ್ಯಾತ್ ಹಿ ಯುದ್ಧಾತ್ ಶ್ರೇಯಃ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸ್ವಧರ್ಮಂ ಅಪಿ ಚ ಅವೇಕ್ಷ್ಯ ಸ್ವಧರ್ಮಂ ಅಪಿ ಚ ಅವೇಕ್ಷ್ಯ ಸ್ವಧರ್ಮಂ ಅಪಿ ಚ ಅವೇಕ್ಷ್ಯ ಸ್ವಧರ್ಮಮಪಿ ಚಾವೇಕ್ಷ್ಯ ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಂ ಅರ್ಹಸಿ ನ ವಿಕಂಪಿತುಂ ಅರ್ಹಸಿ ನ ವಿಕಂಪಿತುಮರ್ಹಸಿ ಧರ್ಮ್ಯಾತ್ ಹಿ ಯುದ್ಧಾತ್ ಶ್ರೇಯಃ ಧರ್ಮ್ಯಾತ್ ಹಿ ಯುದ್ಧಾತ್ ಶ್ರೇಯಃ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ ಅನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ ಧರ್ಮ್ಯಾದ್ಯುದ್ಧಾತ್ ಶ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಅನುವಾದ ಮತ್ತು ಭಾವಾರ್ಥ ಜಗದ್ಗುರು ಶ್ರೀಲ ಪ್ರಭುಪಾದರಿಂದ. ಕೃಷ್ಣ ಕೃಪಾಮೂರ್ತಿ ಶ್ರೀಮದ್ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದಿಗೆ ಜಯವಾಗಲಿ. ನೀನು ಕ್ಷತ್ರಿಯನಾಗಿ ಸ್ವಧರ್ಮವನ್ನು ಪರಿಗಣಿಸಿದಾಗ ಧರ್ಮಕ್ಕಾಗಿ ಹೋರಾಡುವುದಕ್ಕಿಂತ ಶ್ರೇಯಸ್ಕರವಾದ ಕಾರ್ಯವು ಇನ್ನೊಂದಿಲ್ಲ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕು. ಆದುದರಿಂದ ಹಿಂಜರಿಕೆಯ ಅವಕಾಶವೇ ಇಲ್ಲ. ಹಿಂದಿನ ಶ್ಲೋಕಗಳಲ್ಲೆಲ್ಲ ಭಗವಂತ ಆತ್ಮ ಮತ್ತು ದೇಹದ ಭಿನ್ನತೆ ತೋರಿಸುವಾಗ ಇಲ್ಲಿ ಆತ್ಮಧರ್ಮ ಅಲ್ಲ, ದೇಹ ಧರ್ಮವನ್ನ ಭಗವಂತ ತೋರಿಸಿಕೊಳ್ತಿದ್ದಾರೆ. ಈ ದೇಹ ಧರ್ಮದ ಬಗ್ಗೆ ಇಲ್ಲಿ ಚರ್ಚೆ ಆಗ್ತಾ ಇದೆ. ಆತ್ಮಧರ್ಮದ ಬಗ್ಗೆ ಅಲ್ಲ, ದೇಹ ಧರ್ಮದ ಬಗ್ಗೆ.
ನೀನು ಕ್ಷತ್ರಿಯನ ಧರ್ಮ ಯಾವುದು ಅಂತ ಹೇಳಿದ್ರೆ ಯುದ್ಧ ಮಾಡುವಂಥದ್ದು ಕ್ಷತ್ರಿಯ ಸ್ವಧರ್ಮ. ಯಾವಾಗ ಯುದ್ಧಕ್ಕಾಗಿ ಆಹ್ವಾನ ಬರ್ತದೋ ಆಗ ಯುದ್ಧ ಮಾಡುವಂಥದ್ದು ಕ್ಷತ್ರಿಯನ ಧರ್ಮ. ನೀನು ಕ್ಷತ್ರಿಯನಾಗಿ ಯುದ್ಧ ಮಾಡುವುದನ್ನು ಪರಿಗಣಿಸಿದಾಗ, ಸ್ವಧರ್ಮವನ್ನು ಪರಿಗಣಿಸಿದಾಗ, ಧರ್ಮಕ್ಕಾಗಿ ಅಂದ್ರೆ ಯುದ್ಧ ಮಾಡುವುದೇ ಧರ್ಮ, ಅದಕ್ಕೋಸ್ಕರ ಹೋರಾಡುವುದಕ್ಕಿಂತ ಶ್ರೇಯಸ್ಕರವಾದ ಯಾವುದೇ ಕಾರ್ಯ ಇನ್ನೊಂದಿಲ್ಲ ಎನ್ನುವುದನ್ನು ನೀನು ದೃಢವಾಗಿ ತಿಳ್ಕೊಳ್ಬೇಕು, ಚೆನ್ನಾಗಿ ತಿಳ್ಕೊಳ್ಬೇಕು ಅಂತೇಳಿ ಭಗವಂತ ಅರ್ಜುನಿಗೆ ಹೇಳ್ತಾನೆ. ಆದ ಕಾರಣ ನೀನು ಯುದ್ಧದಿಂದ ಹಿಂಜರಿಯುವುದು ಅಗತ್ಯವೇ ಇಲ್ಲ. ಶ್ಲೋಕ ನೋಡಿ, ಸ್ವಧರ್ಮಂ ಅಂದ್ರೆ ನಿನ್ನ ಸ್ವಧರ್ಮ ಅಂತ ಹೇಳಿದ್ರೆ ಎರಡು ರೀತಿಯ ಧರ್ಮ ಇದೆ. ಇಲ್ಲಿ ಸ್ವಧರ್ಮ ಅಂತ ಹೇಳಿದ್ರೆ ದೇಹ ಧರ್ಮ, ದೇಹಕ್ಕೆ ಅನುಗುಣವಾದಂತಹ ಧರ್ಮ. ಸ್ವಧರ್ಮಂ ಅಪಿ ಚ ಅವೇಕ್ಷ್ಯ, ಅದನ್ನು ನೋಡ್ತಾ, ಈ ಸ್ವಧರ್ಮವನ್ನು ಗಮನಿಸ್ತಾ ನೀನು ಯಾವತ್ತು ಕಂಪನಕ್ಕೆ ಒಳಪಡಬಾರದು, ನೀನು ಯಾವತ್ತು ದುಃಖಕ್ಕೆ ಒಳಪಡಬಾರದು, ನಿನಗೆ ಬೇಜಾರಾಗಬಾರದು. ಯಾಕಂದ್ರೆ ಇನ್ನು ಧರ್ಮವೇ ಮುಖ್ಯ, ಧರ್ಮದಿಂದ ನೀನು ಹಿಂಜರಿಬಾರದು. ಯಾಕಂತ ಹೇಳಿದ್ರೆ ಆ ಧರ್ಮದಿಂದ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಆಗ ನೀನು ಆ ಧರ್ಮಕ್ಕೆ, ನಿನ್ನ ಕ್ಷತ್ರಿಯ ಧರ್ಮಕ್ಕೆ ಒಂದು ಸಮಂಜಸವಾದ ರೀತಿಯಲ್ಲಿ ನಡ್ಕೊಂಡು ಹಾಗೆ ಆಗ್ತೀಯ ನೀನು. ಇಲ್ಲ ಅಂದ್ರೆ ನೀನು ಏನಾಗ್ತಿ ಅಂತ ಹೇಳಿದ್ರೆ ಅದರಿಂದ ಹಿಂಜರಿಕೆ ಬಂದು ಹಿಂಜರಿದವ ಏನು, ಮುಂಚಿನ ಹಿಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ, ಅದು ಷಂಡರ ಹಾಗೆ ಆಗ್ತೀಯ ನೀನು, ಷಂಡನಂತೆ ಅಂತ ಹೇಳ್ತಾರೆ. ಅನುವಾದ ಆದ್ಮೇಲೆ ಭಾವಾರ್ಥ ಶ್ರೀಲ ಪ್ರಭುಪಾದದ್ದು. ಚೆನ್ನಾಗಿ ಭಾವಾರ್ಥವನ್ನ ಕೇಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಭಾವಾರ್ಥ: ಸಾಮಾಜಿಕ ಆಡಳಿತದ 4 ವರ್ಗಗಳಲ್ಲಿ ಒಳ್ಳೆಯ ಆಡಳಿತಕ್ಕೆ ಅಗತ್ಯವಾದ 2ನೆಯ ವರ್ಗವನ್ನು ಕ್ಷತ್ರಿಯ ಎಂದು ಕರೆಯುತ್ತಾರೆ. ಇದು ಸಾಮಾಜಿಕವಾಗಿ ಅಂದ್ರೆ ನಮಗೆ ದೇಹ ಸಿಕ್ಕಿದ ಮೇಲೆ ಚೆನ್ನಾಗಿ ಒಂದು ಜೀವನ ನಡೆಸಬೇಕಿದ್ರೆ, ಎಲ್ಲರೂ ಜೊತೆಯಲ್ಲಿ ಸೇರಿ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸಬೇಕಿದ್ರೆ ಈ ವರ್ಣಗಳು ಮತ್ತು ಆಶ್ರಮಗಳು ಅತೀ ಅಗತ್ಯ. ಅದಿಲ್ಲದಿದ್ರೆ ಜೀವನ ಅಂತ ಹೇಳುದು ಪಶು ಸಮಾನ ಆಗ್ತದೆ. ನಮ್ಮ ಎಲ್ಲರ ಒಂದು ಜೀವನ ಪಶು ಸಮಾನ ಆಗ್ತದೆ. ಆದ ಕಾರಣ ಇದು ಬಹುಮುಖ್ಯವಾದಂತಹ ಧರ್ಮ. ಅದು 4 ವರ್ಗಗಳಿವೆ. ಅದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳುವ 4 ವರ್ಣಗಳು. ಆಮೇಲೆ 4 ಆಶ್ರಮಗಳು. 4 ಆಶ್ರಮಗಳು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಆಮೇಲೆ ಸನ್ಯಾಸ. ಇದು ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಕ್ಷತ್ರಿಯ ಅಂತ ಹೇಳುವಂತಹ ಒಂದು ಧರ್ಮವನ್ನ ನಾವು ಅರ್ಥ ಮಾಡಲಿಕ್ಕೆ ಪ್ರಯತ್ನ ಪಡುವಣ. ಕ್ಷತ್ ಎಂದರೆ ತೊಂದರೆ, ಅಂದ್ರೆ ಗಾಯ, ನೋವು, ಈ ತರದ್ದೆಲ್ಲ ಮನಸ್ಸಿಗಾಗ್ಲಿ ದೇಹಕ್ಕೆ ಆಗ್ಲಿ ಆಗುವಂತಹ ತೊಂದರೆಗಳಿದೆಯಲ್ಲ, ಅದಕ್ಕೆ ಕ್ಷತ್ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ. ಕ್ಷತ್ ತ್ರಾಯತೆ ಇತಿ ಕ್ಷತ್ರಿಯ. ತ್ರಾಯತೆ ಎಂದರೆ ರಕ್ಷಿಸುವನು. ಕ್ಷತ್ ಅಂದ್ರೆ ನೋವಿನಿಂದ ಮುಕ್ತಿ ಕೊಡುವವನು ಕ್ಷತ್ರಿಯ. ಯಾವ ನೋವು, ದೇಹಕ್ಕೆ ಆಗುವಂತಹ ಅಥವಾ ಮನಸ್ಸಿಗಾಗುವಂತಹ ಈ ಜೀವನದಲ್ಲಿ ಆಗುವಂತಹ ನೋವಿದೆಯಲ್ಲ, ಅದಕ್ಕೆ ಆ ರಾಜ್ಯದಲ್ಲಿ ಯಾರು ಆಡಳಿತ ಮಾಡುತ್ತಿದ್ದಾನೆ ಅವನು ಅದನ್ನು ಮುಕ್ತಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ. ಈಗಲೂ ಅದೇ ಪ್ರಯತ್ನ ನಡೀತಾ ಇದೆ, ಆದರೆ ಸಮಂಜಸ ರೀತಿಯಲ್ಲಿ ನಡೀತಾ ಇದೆ. ಈಗ ಎಲ್ಲಿಯಾದ್ರೂ ಭೀಕರವಾಗಿ ಅಪಘಾತ ಆಗಿದೆ ಅಂತ ಹೇಳಿದ್ರೆ 1 ಲಕ್ಷವೋ 2 ಲಕ್ಷವೋ ಯಾರೋ ಗೌರ್ಮೆಂಟ್ ಕಡೆಯಿಂದ ಬರ್ತದೆ. ಅದು ಕೂಡ ಒಂದು ಸ್ವಲ್ಪ ಆ ಒಂದು ಕ್ಷತ್ರಿಯ ಗುಣ. ಅದು ಅಂದ್ರೆ ಏನೋ ತೊಂದರೆಯಲ್ಲಿ ಇರುವಂತಹ ವ್ಯಕ್ತಿಗೆ ಸಹಾಯ ಮಾಡುವಂಥದ್ದು. ಏನೇ ಆಗಲಿ ಅದು ನಮ್ಮ ಎಲ್ಲ ಸಮಾಜದಿಂದ ಸಿಕ್ಕಿದ ಹಣವನ್ನೇ ವಾಪಸ್ ಅವರಿಗೆ ಕೊಡುವಂಥದ್ದು ಅಂತ ನಮಗೆಲ್ಲರಿಗೂ ಗೊತ್ತಿದ್ರು ಕೂಡ, ಆದರೆ ಅದರ ಮೂಲ ಉದ್ದೇಶ ಇದೆ. ಯಾರಿಗೆ ನೋವಾಗಿದೆ, ಯಾರಿಗೆ ಶಕ್ತಿ ಇಲ್ಲ, ಅವರಿಗೆ ಸರಿಯಾದಂತಹ ರಕ್ಷಣೆಯನ್ನು ಕೊಡುವುದು ಕ್ಷತ್ರಿಯನ ಧರ್ಮ. ಅದು ರಾಜನ ಧರ್ಮ. ಆದ ಕಾರಣ ಈ ರಾಜಾಡಳಿತ ಅಥವಾ ರಾಜನ ಕೈಯಲ್ಲಿರಬೇಕು ವಿನಃ ಈ ರೀತಿಯ ಪ್ರಜಾಪ್ರಭುತ್ವ ಇರಬಾರದು ಅಂತ ಹೇಳಿ ಶಾಸ್ತ್ರ ಹೇಳ್ತದೆ. ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿಯ ಮುನ್ನಡಿಗೆ ಸಾಗದೇ ಇಲ್ಲ, ಅದು ಹಿನ್ನಡಿಗೆ ಮಾತ್ರ. ಕ್ಷತ್ರಿಯರಿಗೆ ಕಾಡಿನಲ್ಲಿ ಕೊಲ್ಲಲು ಶಿಕ್ಷಣ ಕೊಟ್ಟಿರುತ್ತಿದ್ದರು. ಕ್ಷತ್ರಿಯನು ಕಾಡಿಗೆ ಹೋಗಿ ಹುಲಿಗೆ ಎದುರೆದುರಿಗೆ ಅಂದ್ರೆ ಹುಲಿ ಎದುರೆದುರೇ ನಿಂತುಕೊಂಡು ಯುದ್ಧ, ನೇರ ಹಿಂದಿಂದ ಬಿಲ್ ಬಿಡುವುದಲ್ಲ, ಧೈರ್ಯವಾಗಿ ಸವಾಲು ಹಾಕಿ ಕತ್ತಿ ಹಿಡಿದು ಹೋರಾಡುತ್ತಿದ್ದ. ಹುಲಿಯು ಸತ್ತಾಗ ಅದಕ್ಕೆ ರಾಜಯೋಗ್ಯ ಅಂತ್ಯ ಸಂಸ್ಕಾರವನ್ನು ಮಾಡುತ್ತಿದ್ದರು. ಈ ಪದ್ಧತಿಯನ್ನು ಜೈಪುರ ಅಂದ್ರೆ ದಿಲ್ಲಿಯ ಹತ್ತಿರದಲ್ಲಿರುವ ಜೈಪುರ ರಾಜ್ಯದಲ್ಲಿ ಜಯಪುರದ ರಾಜರು ಇಂದಿಗೂ ಅನುಸರಿಸುತ್ತಾರೆ. ಜಯಪುರದ ರಾಜರು ಇಂದಿಗೂ ಅನುಸರಿಸುತ್ತಾರೆ.
ಅಲ್ಲಿ ರಾಧಾ ಗೋವಿಂದ ದೇವರಿದ್ದಾರೆ, ಆಮೇಲೆ ರಾಧಾ ಮದನ್ ಮೋಹನ್, ಆಮೇಲೆ ರಾಧಾ ಗೋಪಿನಾಥ್ ಅಂತ ಹೇಳಿ ಈ ಮೂರು ರೀತಿಯ ದೇವಸ್ಥಾನಗಳು ಗೌಡಿಯ ವೈಷ್ಣವರಿಗೆ ತುಂಬಾ ಅಮೂಲ್ಯವಾದಂತಹ ದೇವಸ್ಥಾನಗಳು ಈ ಜಯಪುರದಲ್ಲಿದೆ. ಆ ಆ ದೇವರುಗಳನ್ನು ಅಂದ್ರೆ ಎಲ್ಲ ಈ ಮೂರು ಕೃಷ್ಣನನ್ನು ಅವರೇ ವೃಂದಾವನದಿಂದ ಕರ್ಕೊಂಡು ಬಂದು ಮೊಘಲರ ರಾಜ್ಯಾಡಳಿತದಲ್ಲಿ ಎಲ್ಲ ದೇವಸ್ಥಾನಗಳಿಗೆ ದಂಗೆ ಹೋಗುವಾಗ ಅವರು ಅದನ್ನು ಸೇಫ್ ಆಗಿ ತಂದು ಇಲ್ಲಿ ಇಟ್ಟಂತಹ ಒಂದು ಲೀಲೆ, ಅದೊಂದು ಭಗವಂತನ ಲೀಲೆ. ರಾಜರಿಗೆ ಆ ಒಂದು ವ್ಯವಸ್ಥೆ ಇತ್ತು. ರಾಜರು ಎಲ್ಲರಿಗೂ ಸಮಾನವಾಗಿ ನೋಡಿಕೊಂಡು ಎಲ್ಲೆಲ್ಲಿ ತೊಂದರೆ ಆಗ್ತಾ ಉಂಟು ಅದನ್ನೆಲ್ಲ ಸರಿಯಾಗಿ ಮಾಡಿಕೊಂಡು ಅವರು ರಾಜ್ಯ ಆಡಳಿತವನ್ನು ಮಾಡಬೇಕಾಗಿತ್ತು. ಈ ಪದ್ಧತಿಯನ್ನು ಜಯಪುರದ ರಾಜರು ಇಂದಿಗೂ ಅನುಸರಿಸುತ್ತಾರೆ. ಕ್ಷತ್ರಿಯರಿಗೆ ಸವಾಲೊಡ್ಡಿ ಕೊಲ್ಲುವುದರಲ್ಲಿ ಶಿಕ್ಷಣ ಕೊಡಲಾಗುತ್ತದೆ, ಏಕೆಂದರೆ ಧಾರ್ಮಿಕ ಹಿಂಸೆಯು ಹಲವೊಮ್ಮೆ ಅಗತ್ಯವಾಗುತ್ತದೆ. ಆದುದರಿಂದ ಕ್ಷತ್ರಿಯರು ನೇರವಾಗಿ ಸನ್ಯಾಸ ಆಶ್ರಮವನ್ನು ಸ್ವೀಕರಿಸುವಂತಿಲ್ಲ. ರಾಜಕೀಯದಲ್ಲಿ ಅಹಿಂಸೆಯು ವ್ಯವಹಾರ ಜಾಣ್ಮೆ ಎನ್ನಿಸಿಕೊಳ್ಳಬಹುದು, ಆದರೆ ಅದು ಎಂದೂ ಒಂದು ಮುಖ್ಯ ಅಂಶವಲ್ಲ. ರಾಜಕೀಯದಲ್ಲಿ ಅಹಿಂಸೆಯು ವ್ಯವಹಾರ ಜಾಣ್ಮೆ. ಈಗ ನಿಮಗೆ ಗೊತ್ತಿರ್ಬೋದು, ನಮಗೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಏಳುವಾಗ ಅಹಿಂಸೆಯನ್ನ ಪ್ರತಿಪಾದಿಸಿ ಕೆಲವರು ಮಾಡಿದ್ದಾರೆ. ಆದರೆ ಅದೊಂದು ಇಲ್ಲಿ ಏನು ತೋರಿಸ್ತಾ ಉಂಟಂದ್ರೆ ಅದೊಂದು ವ್ಯವಹಾರ ಜಾಣ್ಮೆ ಅಂತ ಹೇಳಿ ಪ್ರಭುಪಾದರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇಲ್ಲಿ. ಅಹಿಂಸೆ ಅಂತ ಅಂದ್ರೆ ರಾಜರು ಮಾಡುವ ಅಹಿಂಸೆ ಅಂತ ಹೇಳುವ ಶಬ್ದ ಅದೊಂದು ವ್ಯವಹಾರ ಜಾಣ್ಮೆ, ಅದು ನಿಜವಾಗಿ ಅಸ್ತಿತ್ವದಲ್ಲಿ ಬರುವಂತದ್ದಲ್ಲ. ಅಹಿಂಸೆ ಅಂತ ಎದುರು ತೋರಿಸಿ ಹಿಂದೆ ಹಿಂಸೆ ಮಾಡೋದು ದುರಾಚಾರ, ಅದು ಒಳ್ಳೇದಲ್ಲ. ಆದ ಕಾರಣ ಯಾರು ಧರ್ಮಕ್ಕೆ ವಿರುದ್ಧ ಹೋಗ್ತಾರೆ ಅವರಿಗೆ ಹಿಂಸೆ ಮಾಡುವುದು ಶಾಸ್ತ್ರಸಮ್ಮತ, ಶಾಸ್ತ್ರಕ್ಕೆ ವಿರುದ್ಧವಾದದ್ದಲ್ಲ. ಆದರೆ ಅದು ಎಂದೂ ಒಂದು ಮುಖ್ಯ ಅಂಶವಲ್ಲ, ತತ್ವವಲ್ಲ. ಧರ್ಮಶಾಸ್ತ್ರದಲ್ಲಿ ಹೀಗೆ ಹೇಳಿದೆ: ಆಹವೇಶು ಮಿಥೋನ್ಯೋನ್ಯಂ ಜಿಘಾಂ ಸಂತೋ ಮಹೀಕ್ಷಿತಃ ಯುದ್ಧಮಾನಾಃ ಪರಂ ಶಕ್ತ್ಯಾ ಸ್ವರ್ಗಂ ಯಾಂತಿ ಅಪರಾನ್ ಮುಖಾಃ ಯಜ್ಞೇಷು ಪಶವೋ ಬ್ರಹ್ಮನ್ ಹನ್ಯಂತೆ ಸತತಂ ದ್ವಿಜೈಃ ಸಂಸ್ಕೃತಾಃ ಕಿಲ ಮಂತ್ರೈಶ್ಚ ತೇಪಿ ಸ್ವರ್ಗಂ ಅವಾಪ್ನುವನ್. ಯಜ್ಞಕುಂಡದಲ್ಲಿ ಪ್ರಾಣಿಗಳನ್ನು ಬಲಿಯಾಗಿ ಕೊಟ್ಟು ಬ್ರಾಹ್ಮಣರು ಸ್ವರ್ಗಲೋಕಕ್ಕೆ ಹೋಗುತ್ತಾರೆ. ಯಜ್ಞಕುಂಡದಲ್ಲಿ ಪ್ರಾಣಿಗಳನ್ನು ಬಲಿಯಾಗಿ ಕೊಟ್ಟು ಬ್ರಾಹ್ಮಣರು ಸ್ವರ್ಗಲೋಕಕ್ಕೆ ಹೋಗುತ್ತಾರೆ. ಇದೇ ರೀತಿಯಲ್ಲಿ ತನ್ನಲ್ಲಿ ಮಾತ್ಸರ್ಯವಿರುವ ಮತ್ತೊಬ್ಬ ಕ್ಷತ್ರಿಯನೊಡನೆ ರಣರಂಗದಲ್ಲಿ ಹೋರಾಡುವ ಕ್ಷತ್ರಿಯನು ಮರಣಾನಂತರ ಸ್ವರ್ಗಕ್ಕೆ ಏರಲು ಅರ್ಹನಾಗುತ್ತಾನೆ. ಆದುದರಿಂದ ಧಾರ್ಮಿಕ ತತ್ವಗಳಿಗಾಗಿ ರಣರಂಗದಲ್ಲಿ ಕೊಲ್ಲುವುದನ್ನಾಗಲಿ ಯಜ್ಞಕುಂಡದಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದನ್ನಾಗಲಿ ಹಿಂಸೆಯ ಕಾರ್ಯಗಳೆಂದು ಪರಿಗಣಿಸುವುದಿಲ್ಲ, ಏಕೆಂದರೆ ಇವುಗಳಲ್ಲಿ ಅಡಕವಾಗಿರುವ ಧಾರ್ಮಿಕ ತತ್ವಗಳಿಂದ ಎಲ್ಲರಿಗೂ ಉಪಕಾರವಾಗುತ್ತದೆ. ಯಜ್ಞದಲ್ಲಿ ಬಲಿಯಾದ ಪ್ರಾಣಿಯು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಕ್ರಮವಾಗಿ ಸಾಗುವ ವಿಕಸನ ಪ್ರಕ್ರಿಯೆಗೆ ಒಳಗಾಗದೆ ನೇರವಾಗಿ ಮನುಷ್ಯ ಜನ್ಮವನ್ನು ಪಡೆಯುತ್ತದೆ. ಯುದ್ಧ ಭೂಮಿಯಲ್ಲಿ ಸತ್ತ ಕ್ಷತ್ರಿಯರು ಯಜ್ಞದ ಬಲಿಯನ್ನು ಅರ್ಪಿಸಿದ ಬ್ರಾಹ್ಮಣರು ಸ್ವರ್ಗಲೋಕಕ್ಕೆ ಹೋಗುತ್ತಾರೆ. ಯಾರು ಬಲಿ ಅರ್ಪಿಸ್ತಾರೆ ಅವರು ಸ್ವರ್ಗಕ್ಕೆ, ಯಾರು ಬಲಿ ಆಗ್ತಾರೆ ಅವರಿಗೆ ಒಳ್ಳೆಯ ಮರುಜನ್ಮ. ಆದ ಕಾರಣ ಇಲ್ಲಿ ನಾವೇನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಒಂದು ಇದರಲ್ಲಿರುವಂತಹ ಅರ್ಥ ಏನು ಅಂತ ಹೇಳಿದ್ರೆ, ನಾವಿಲ್ಲಿ ಏನೋ ಒಂದು ಕೆಟ್ಟ ಕೆಲಸ ಮಾಡಿ ನಮಗೆ ನೆಕ್ಸ್ಟ್ ಜನ್ಮ ಪ್ರಾಣಿ ಜನ್ಮ ಬಂತು ಅಂತ ಹೇಳಿದ್ರೆ ಪುನಃ ಮನುಷ್ಯ ಜನ್ಮ ಮಾಡೋದು ಅಷ್ಟು ಸುಲಭವಲ್ಲ ಅಂತ ಇದರಲ್ಲಿ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಇಲ್ಲಿ ನೋಡಿ, ಈ ಒಂದು ವಾಕ್ಯ, ಯಜ್ಞದಲ್ಲಿ ಬಲಿಯಾದ ಪ್ರಾಣಿಯು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಕ್ರಮವಾಗಿ ಸಾಗುವ ವಿಕಸನ ಪ್ರಕ್ರಿಯೆಗೆ ಒಳಗಾಗದೆ, ಅಂದ್ರೆ ಒಂದು ನಾಯಿಯೋ ಬೆಕ್ಕೋ ಸತ್ತಿತು ಅಂತ ಇಟ್ಕೊಳ್ಳೋಣ, ಸಾಮಾನ್ಯವಾಗಿ ಸತ್ತಿತು ಅಂತ ಇಟ್ಕೊಳ್ಳೋಣ, ಅದಕ್ಕೆ ನೆಕ್ಸ್ಟ್ ಜನ್ಮ ಮನುಷ್ಯನ ಜನ್ಮ ಸಿಗುವುದೇನು ಶೂರ್ ಇಲ್ಲ, ಸಿಗುವುದಿಲ್ಲ. ಯಾಕೆಂದ್ರೆ ಅದು ಬೆಕ್ಕೋ ಹುಲಿಯೋ ಆಗಿ ಏನು ಒಳ್ಳೆಯ ಕ್ರಿಯೆ ಮಾಡಲಿಲ್ಲ, ಅದು ಏನೋ
ಕೆಲವು ಕಥೆಗಳಲ್ಲಿ ತುಪ್ಪದ ದೀಪ ಬೆಳಗಿದ್ದೆಲ್ಲ ಇದೆ, ಆದ್ರೂ ಕೂಡ ಸರ್ವೇ ಸಾಮಾನ್ಯವಾಗಿ ಸಾಧ್ಯ ಇಲ್ಲದಂತ ವಿಚಾರ. ಅದಕ್ಕೆ ನೆಕ್ಸ್ಟ್ ಇನ್ನೊಂದು ಯಾವುದು ಜೀವನ. ಅದು ಎಷ್ಟು ಜೀವನ ತಕ್ಕೊಳ್ಬೇಕು ಅಂತ ನಮಗೆ ಗೊತ್ತಿಲ್ಲ, ನಮಗೆ ಅಂದಾಜು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಅಂತಹ ಹಲವು 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 ಜೀವನಗಳನ್ನ ಕಟ್ಟು ಮಾಡೋದು ಯಾರು? ಈ ಬ್ರಾಹ್ಮಣ ಆ ಒಂದು ಪ್ರಾಣಿಯನ್ನ ಅದಕ್ಕೆ ಒಳ್ಳೇದಾಗಬೇಕು ಎಂಬ ದೃಷ್ಟಿಯಿಂದ ಅದನ್ನು ಯಜ್ಞಕ್ಕೆ ಅರ್ಪಿಸುವಾಗ ಆಗುವಂತಹದ್ದು ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಒಂದು ಪ್ರಾಣಿಗೆ, ಕುದುರೆಗಾಗಲಿ ಅಥವಾ ಯಾವುದೇ ಒಂದು ಪ್ರಾಣಿಗಾಗಲಿ, ಅದು ಕೂಡ ವೃದ್ಧನಾದಂತಹ ಒಳ್ಳೆ ಬಲಿತಂತಹ ಪ್ರಾಣಿಗಳನ್ನು ಹತ್ಯೆ ಮಾಡೋದಾಗಿರ್ಲಿಲ್ಲ. ಆಗ ತುಂಬಾ ವೃದ್ಧ, ಈಗಲೂ ಆಗ್ಲೂ ಸಾಯುವಂತಹ ಒಂದು ವೃದ್ಧವಾದಂತಹ ಪ್ರಾಣಿಯನ್ನ ಬಲಿ ಕೊಟ್ಟು, ಬಲಿ ಅಲ್ಲ ಅದು ಯಜ್ಞಕ್ಕೆ ಆಹುತಿ ಕೊಡ್ಬೇಕು, ಅದನ್ನು ಬಲಿ ಅಲ್ಲ, ಅದನ್ನು ತಿನ್ಲಿಕ್ಕಿಲ್ಲ. ಮತ್ತೆ ಯಜ್ಞಕ್ಕೆ ಆಹುತಿ ಕೊಟ್ಟು ಅವರು ಏನ್ ಮಾಡ್ತಾರೆ, ಆ ಮಂತ್ರದಿಂದ ಆ ಜೀವಕ್ಕೆ ಮನುಷ್ಯ ಜನ್ಮ ಸಿಗುವುದು ಕಾಣಬೇಕು. ಅಲ್ಲಿ ತನಕ ಆ ಒಂದು ಮಂತ್ರೋಚ್ಚಾರಣೆ ಮಾಡ್ತಾ ಆ ಒಂದು ಜೀವಕ್ಕೆ, ಪ್ರಾಣಿ ಜೀವಕ್ಕೆ ಮನುಷ್ಯ ಜನ್ಮ ಸಿಗುವಂತೆ ಮಾಡುವಂತಹ ಒಂದು ಸಿಸ್ಟಮ್ ಇದೆಯಲ್ಲ, ಅದಕ್ಕೆ ಸನಾತನ ಧರ್ಮದಲ್ಲಿ ತುಂಬಾ ಒಳ್ಳೆಯ ಒಂದು ಬೆಲೆ ಇದೆ. ಆದ್ರೆ ಈಗ ಮಾಡುವಂಥ ವಿಚಾರ ಅಲ್ಲ ಅದು, ಈಗ ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ ಯಾರಿಗೂ. ಈಗ ಅಂಥ ಶುದ್ಧತೆ ನಮ್ಮ ಹತ್ರ ಯಾರ ಹತ್ರವೂ ಇಲ್ಲ. ಅದಕ್ಕೋಸ್ಕರ ಕಲಿಯುಗಕ್ಕೆ ಒಂದೇ ಯಜ್ಞ, ಅದು ಹರಿನಾಮವನ್ನ ಜಪ ಮಾಡುವಂಥ, ಅದಕ್ಕೆ ಜಪಯಜ್ಞ ಅಂತ ಹೇಳ್ತಾರೆ. ಕಲವು ಯಜ್ಞ, ಕಲಿಯುಗದಲ್ಲಿ ಯಜ್ಞೈ ಸಂಕೀರ್ತನೈಪ್ಯಾಯೇ ಯಜಂತಿ ಮೇಧಸಃ ಯಜಂತಿ ಸುಮೇಧ. ಯಾರು ಜ್ಞಾನವಂತರು ಅವರು ಇಂಥ ಕಾರ್ಯಕ್ಕೆಲ್ಲ ಹೋಗದೆ ಮನೆಯಲ್ಲಿ ಕುಳಿತುಕೊಂಡು ಭಕ್ತರ ಸಂಘಕ್ಕೆ ಹೋಗಿಕೊಂಡು ಜಪವನ್ನ ಮಾಡ್ತಾರೆ, ಹರಿನಾಮ ಜಪವನ್ನ ಮಾಡ್ತಾರೆ. ಯಾರು? ಸುಮೇಧ ಸಹ, ಯಾರಿಗೆ ನಿಜವಾಗಿ ಜ್ಞಾನ ಇದೆಯೋ, ಯಾರಿಗೆ ನಿಜವಾಗಿ ಜ್ಞಾನವನ್ನು ತಗೊಳ್ಬೇಕು ಅಂತ ಹೇಳಿ ಆಸಕ್ತಿ ಇದೆಯೋ ಅವನು ಇದನ್ನು ತಗೊಳ್ತಾನೆ. ಅದರ ಬದಲು ಹೋಗಿ ಅರ್ಧ ಗಂಟೆ ಎಲ್ಲೋ ಕೂತ್ಕೊಳ್ತೇನಪ್ಪ, ಧ್ಯಾನ ಮಾಡ್ತೇನೆ, ನನ್ನನ್ನು ನಾನು ಅರಿತುಕೊಳ್ತೇನೆ, ಇಲ್ಲ ಏನೋ ಸರ್ಕಸ್ ಮಾಡ್ತೇನೆ ಅಂತ ಹೇಳಿ ಯಾರು ಜ್ಞಾನವಂತರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಎಷ್ಟೋ ಜನ್ಮಗಳು ಬೇಕು ಸಿದ್ಧಿ ಆಗ್ಲಿಕ್ಕೆ. ಆದ್ರೆ ಈ ಒಂದು ಸುಲಭವಾದಂತಹ ಒಂದು ಮಾರ್ಗವನ್ನು ನಾವು ತಗೊಂಡ್ರೆ ನಮಗೆ ಅದರಲ್ಲಿ ತುಂಬಾ ಬೇಗನೆ ನಮಗೆ ಲಾಭ ಸಿಗ್ತದೆ. ಲಾಭ ಅಂತ ಹೇಳಿದ್ರೆ, ನಿಜವಾದ ಲಾಭ ಅಂತ ಹೇಳಿದ್ರೆ ಕೃಷ್ಣ ಪ್ರೇಮ, ಬೇರೆ ಯಾವ ಲಾಭವೂ ನಮಗೆ ಅಗತ್ಯ ಇಲ್ಲ. ಭಗವಂತನ ಸೇವೆಯೇ ನಿಜವಾದ ಲಾಭ. ಆ ಲಾಭ ಯಾರು ಇದನ್ನು ಶುರು ಮಾಡ್ತಾರೆ ಆ ಕ್ಷಣದಿಂದ ಸಿಗ್ತದೆ. ಈಗ ನೀವೆಲ್ಲ ಅನ್ಕೊಳ್ಬಹುದು, ಅಯ್ಯೋ ನಾನು ಮಾಡಿದ್ದೇನೆ, ನನಗೆ ಎಲ್ಲಿ ಸಿಗ್ತಾ ಉಂಟು ಅಂತ ಹೇಳಿ. ಇಲ್ಲಿ ಕೂತಿದ್ದೀರವಲ್ಲ ನಾವೆಲ್ಲರೂ, ಇದೆಲ್ಲವೂ ಅದೇ. ಈ ಕೂತು ಈ ಕೇಳುದು ಅಂತ ಕೂಡ ಹೇಳುವಂಥದ್ದು ಕೂಡ ಒಂದು ಸೇವೆ, ಭಗವಂತನ ಸೇವೆ ಅಂತ ಹೇಳಿ. ಬರೀ ಹೋಗಿ ದೇವಸ್ಥಾನ ಕಟ್ಟುದು ಮಾತ್ರ ಅಲ್ಲ, ಭಗವಂತನ ಬಗ್ಗೆ ಕೇಳುದು ಕೂಡ ಒಂದು ಸೇವೆ. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಸ್ಥೋ ಹಿ ಅಭದ್ರಾಣಿ ವಿದುನೋತಿ ಸುಹೃತ್ ಸತಾಂ. ಹೃದಯದಲ್ಲಿರುವ ಕಲ್ಮಶಗಳನ್ನೆಲ್ಲ ತೆಗೆಯುವಂತ ಈ ಒಂದು ಶ್ರವಣ ಪ್ರಕ್ರಿಯೆ ಇದೆಯಲ್ಲ, ಅದು ನಮ್ಮ ಹೃದಯವನ್ನು ಶುದ್ಧ ಮಾಡಿ ಆ ಶುದ್ಧತೆಯಿಂದ ನಾವು ಇನ್ನೂ ಜಾಸ್ತಿ ಸೇವೆ ಮಾಡುವ ಹಾಗೆ ಆಗ್ತದೆ. ಇದು ಮೊದಲನೇ ಪ್ರಕ್ರಿಯೆ, ಹೃದಯವನ್ನು ಶುದ್ಧಿ ಮಾಡ್ಲಿಕ್ಕೆ ಇರುವಂತಹ ಮೊದಲನೇ ಪ್ರಕ್ರಿಯೆ ಅಂತ ಹೇಳಿದು. ಶೃಣ್ವಕ್ತಾಂ ಸ್ವಕಥಃ, ಯಾರ ಕತೆ ಕೇಳಬೇಕು? ಭಗವಂತನ ಕತೆ, ಭಗವದ್ಭಕ್ತರ ಕಥೆಯನ್ನ ಕೇಳಬೇಕು. ಭಗವಂತನ ಕತೆ, ಭಗವದ್ಭಕ್ತರ ಕಥೆಯನ್ನು ಕೇಳುವಾಗ ಏನಾಗ್ತದೆ? ಶೃಣ್ವತಾಂ ಸ್ವಕಥ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ. ಅದೇನ್ ಕೊಡ್ತದೆ? ನಮಗೆ ಪುಣ್ಯ ಕೊಡುತ್ತದೆ. ಆ ಪುಣ್ಯದಿಂದ ನಮಗೆ ಭಗವಂತ ಸಿಗ್ತಾನೆ, ಬೇರೆ ಏನಲ್ಲ. ನಮಗೆ ಸ್ವರ್ಗಾದಿ ಲೋಕ ಸಿಗ್ಲಿಕ್ಕೋಸ್ಕರ ಆ ಪುಣ್ಯ ಅಲ್ಲ, ಭಗವಂತ ಮತ್ತು ಭಗವದ್ಭಕ್ತರ ಸಂಘ ಸಿಗುವಂತಹ ಪುಣ್ಯ ಸಿಗ್ತದೆ. ಯಾವ್ದರಿಂದ? ಶ್ರವಣ ಕೀರ್ತನ, ಕೇಳುವುದು ಮತ್ತು ಹಾಡುವುದರಿಂದ. ಭಗವಂತನ ಬಗ್ಗೆ ಹೇಳುವುದು ಮತ್ತು ಕೇಳುವುದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಹೃದಯದಲ್ಲಿ ಏನಾಗ್ತದೆ? ಆಮೇಲೆ ಹೃದಯಂತೋ, ಅಂತಹ, ಹೃದಯದಲ್ಲಿ ಒಳಗೆ. ಅಂತಹ ಅಂತ ಹೇಳಿದ್ರೆ, ಈಗ ರಾಣಿ ಹೇಗೆ ಅಂತಃಪುರದಲ್ಲಿರ್ತಾಳೆ, ಅವಳ ಕಡೆಗೆ ಹೋಗುವುದಷ್ಟು ಸುಲಭ ಇಲ್ಲ. ಎಷ್ಟೋ ಕಡೆಯಿಂದ ರಕ್ಷಣೆ ಇರ್ತದೆ, ತುಂಬಾ ದ್ವಾರಗಳಿರ್ತವೆ. ರಾಣಿಯನ್ನು ಸೀದಾ ಹೋಗಿ ಮಾತಾಡ್ಲಿಕ್ಕೆ ಆಗ್ತದ? ಇಲ್ಲ. ಆ ರೀತಿ ಅಂತಃಪುರ ಅಂತ ಹೇಳುದು ಅದಕ್ಕೆ. ಅದೇ ಅಂತಃಪುರ ಅಂದ್ರೆ ಅಷ್ಟು ಸುಲಭವಾಗಿ ಭೇದಿಸಿ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟವಾಗಿ ಭೇದಿಸುವಂತಹ ಜಾಗೆಯೇ ಅಂತಃಪುರವು. ಅಂತಃಪುರವೇ ಕಷ್ಟದಲ್ಲಿ ಭೇದಿಸುವ, ಅಷ್ಟು ಜನರಿರ್ತಾರೆ. ಅದು ರಾಜನ ಒಳಗಿರ್ತದೆ. ಆಮೇಲೆ ಅದರ ರಾಣಿಯ ಕಡೆಗೆ ಹೋಗ್ಬೇಕಿದ್ರೆ ತುಂಬಾ ಡೋರ್ಗಳಿರ್ತವೆ. ಅದೇ ರೀತಿಯಲ್ಲಿ ನಮ್ಮ ಹೃದಯದ ಒಳಗೆ ತುಂಬಾ ಡೋರ್ಗಳಿವೆ. ಅದನ್ನು ಭೇದಿಸಿ ಅಲ್ಲಿರುವ ಕಶ್ಮಲವನ್ನ ತೆಗೆಯುವುದಷ್ಟು ಸುಲಭ ಅಲ್ಲ. ರಾಣಿ ಆದವಳು ಕಶ್ಮಲ ಅಲ್ಲ, ಆದ್ರೆ ನಮ್ಮ ಹೃದಯದಲ್ಲಿ ಫುಲ್ ಕಶ್ಮಲ. ಹೃದಯ ಅಂತಹ ಹಿ ಅಭದ್ರ. ಭದ್ರ ಅಂತ ಹೇಳಿದ್ರೆ ಎಲ್ಲ ಒಳ್ಳೆಯದು.
ಅಭದ್ರ ಅಂತ ಹೇಳಿದ್ರೆ ಅಪೋಸಿಟ್, ಎಲ್ಲ ಒಳಗೆ ಇರುವುದೆಲ್ಲ ಕೆಟ್ಟದ್ದೆಯ. ಹೃದಯಂತಹ ಅಭದ್ರಾಣಿ ವಿಧುನೋತಿ ಸುಹೃತ್ ಸತಾಂ ಅಂತ ಹೇಳ್ತಾರೆ ಭಾಗವತಂ. ಈ ಹರೇ ಕೃಷ್ಣ ಮಹಾಮಂತ್ರ ಹೋಗಿ ಅದನ್ನ ಚೆನ್ನಾಗಿ ತೊಳಿತದೆ ಅಂತ ಹೇಳಿ, ತೊಳೆದು 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 ಶುದ್ಧ ಮಾಡ್ತದೆ. ಯಾವುದನ್ನ? ಹೃದಯವನ್ನ. ಹೃದಯವನ್ನ ಅಂತ ಹೇಳಿದ್ರೆ ನಮ್ಮ ಆ ಚಿಂತನೆಗಳನ್ನ ಸಂಪೂರ್ಣವಾಗಿ ಶುದ್ಧ ಮಾಡಿ ಬರೀ ಕೃಷ್ಣನನ್ನು ಮಾತ್ರ ನಾವು ನೆನಪು ಮಾಡುವಂತಹ ಒಂದು ಸುಯೋಗ ಪರಿಸಲ್ಪಡ್ತದೆ. ಯಾವುದು ಅದನ್ನು ಕೊಡ್ತದೆ? ಹರಿನಾಮವೇ. ಆದ ಕಾರಣ ಹರಿನಾಮವೇ ನಮ್ಮ ಧ್ಯೇಯ, ಹರಿನಾಮವೇ ನಮ್ಮ ದಾರಿ ಕೂಡ. ಹೋಗುವ ದಾರಿಯೂ ಹರಿನಾಮ, ನಮ್ಮ ಧ್ಯೇಯವೂ ಹರಿನಾಮ. ಗೋಲ್ ಮತ್ತು ಏಮು ಅದುವೇ, ಆದರೆ ಅದರ ಒಂದು ಪ್ರಾಕ್ಟೀಸ್ ಕೂಡ ಅದೇ. ಯಾಕೆ ನಾವು ಜಪ ಮಾಡ್ತೇನೆ ಹರೇ ಕೃಷ್ಣ ಮಹಾಮಂತ್ರ, ಯಾಕೆ ಅಂತ ಹೇಳಿದ್ರೆ ಇನ್ನೂ ಜಪ ಮಾಡ್ಬೇಕು ನನಗೆ, ಅದಕ್ಕೋಸ್ಕರ ಹರೇ ಕೃಷ್ಣ ಜಪ ಮಾಡ್ತಿದ್ದೇನೆ ನಾನು. ಇನ್ನೂ ಜಾಸ್ತಿ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೇನೆ. ಆದ ಕಾರಣ ಈ ಮನುಷ್ಯ ಜನ್ಮ ಸಿಗುವುದಷ್ಟು ಸುಲಭವಲ್ಲ ಅಂತ ಹೇಳಿ ಈ ವಾಕ್ಯ ನಮಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ತದೆ. ಈ ಮನುಷ್ಯ ಜನ್ಮ ಸಿಕ್ಕಿದ ಮೇಲೆ ನಾವು ಅದನ್ನು ಸಾರ್ಥಕ ಮಾಡಬೇಕಿದ್ರೆ ನಮ್ಮ ಕರ್ಮ ಏನೇ ಇರಲಿ, ನಮ್ಮ ಮನಸ್ಥಿತಿ ಏನೇ ಇರಲಿ, ನಾವು ಏನೇ ಕೆಲಸ ಮಾಡ್ತಿರ್ಲಿ, ನಾವು ಹರೇ ಕೃಷ್ಣ ಮಹಾಮಂತ್ರದ ಉಚ್ಚಾರಣೆಯನ್ನು ಸತತವಾಗಿ ಮಾಡಲಿಕ್ಕೆ, ಅದು ಕೂಡ ನಿಯಮಿತವಾಗಿ ಕೂತು 6 ಮಾಲೆ 7 ಮಾಲೆ 16 ಮಾಲೆ ಅಂತ ನಾವೇ ಒಂದು ನಮ್ಮ ಸೀನಿಯರ್ ಜೊತೆ ಡಿಸ್ಕಷನ್ ಮಾಡಿ. ಈಗ ಕೆಲವರಿಗೆ ನಿಮಗೆ ಯಾರು ಸೀನಿಯರ್ ಇಲ್ಲ ಅಂತ ಹೇಳಿದ್ರೆ ನೀವು ನನ್ನ ಹತ್ರ ಖಂಡಿತವಾಗಿ ಚರ್ಚೆ ಮಾಡಬಹುದು. ಸೀನಿಯರ್ ಅಷ್ಟೇ, ನನಗೇನು ಗೊತ್ತಿಲ್ಲದಿದ್ರು ಕೂಡ, ಆದರೆ ಯಾವುದೇ ರೀತಿಯಲ್ಲಿ ನನ್ನ ಗುರುಗಳು ಅಥವಾ ಬೇರೆ ಯಾರಿಂದ ಆದರೂ ಕೇಳಿಕೊಂಡು ನಾನು ನಿಮಗೆ ಸಲಹೆ ಕೊಡಬಲ್ಲೆ. ಆದ ಕಾರಣ ಜಪ ಮಾಡುವುದು ತುಂಬಾ ಮುಖ್ಯ. ಆ ಜಪದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಹೃದಯ ಶುದ್ಧಿ ಆಗ್ತದೆ. ಬೇರೆ ಯಾವುದೇ ಮೆಥಡ್ ಇಲ್ಲ ಇದಕ್ಕೆ, ಕಲಿಯುಗದಲ್ಲಿ ಬೇರೆ ಯಾವುದೇ ಮೆಥಡ್ ಇಲ್ಲ. ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತದೆ, ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲವು ನಾಸ್ತ್ಯೇವ 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 ಗತಿ ಅನ್ಯಥ. ಗತಿ ಅಂತ ಹೇಳಿದ್ರೆ ನನಗೆ ನೀನಿಲ್ಲದೆ ಬೇರೆ ಯಾರು ಗತಿ ಇಲ್ಲ ಅಂತ ಹೇಳ್ತೇವಲ್ಲ, ಅದೇ ರೀತಿ ಹರೇ ಕೃಷ್ಣ ಮಹಾಮಂತ್ರ ಇಲ್ಲದೆ ಬೇರೆ ಏನು ಗತಿ ಇಲ್ಲ ನಮಗೆ. ಈ ಜನ್ಮ ಮೃತ್ಯು ಜರಾ ವ್ಯಾಧಿಯಿಂದ ಹೊರಗೆ ಬರಬೇಕೆಂದ್ರೆ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾತ್ರ. ಅದು ಹೇಗೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಮುಖ್ಯವಾಗಿ. ಆದ ಕಾರಣ ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಮುಂದೆ ಹೋಗೋಣ. ಇದರಲ್ಲಿ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಯುದ್ಧ ಮಾಡುವಾಗ ಸತ್ತಮ ಏನಾಗ್ತಾನೆ? ಒಳ್ಳೆ ಜೀವ ಸಿಗ್ತದೆ. ಯುದ್ಧ ಮಾಡ್ತಾ ಇರುವವನಿಗೆ ಸ್ವರ್ಗಾದಿ ಲೋಕ ಸಿಗ್ತದೆ. ಹೇಗೆ ಬ್ರಾಹ್ಮಣನು ಒಂದು ಪ್ರಾಣಿಯನ್ನ ಆಹುತಿ ಕೊಡ್ತಾನೋ, ಆ ಪ್ರಾಣಿಗೆ ಒಳ್ಳೆ ಜೀವ ಸಿಕ್ಕಿ, ಒಳ್ಳೆ ದೇಹ ಸಿಕ್ಕಿ, ಒಳ್ಳೆ ಜೀವ ಅಲ್ಲ ಅದು ಜೀವಕ್ಕೆ ಒಳ್ಳೆ ದೇಹ ಸಿಕ್ಕಿ ಬ್ರಾಹ್ಮಣನಿಗೆ ಸ್ವರ್ಗಾದಿ ಲೋಕಗಳು ಪ್ರಾಪ್ತಿ ಆಗ್ತದೆ. ಆದ ಕಾರಣ ಅವನಿಗೆ ದೇಹಕ್ಕೆ ಅನುಗುಣವಾದ ಧರ್ಮವಾದಂತಹ ಕ್ಷತ್ರಿಯ ಧರ್ಮದಿಂದ ಹೊರಗೆ ಹೋಗಬಾರದು ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಸ್ವಧರ್ಮದಲ್ಲಿ 2 ವಿಧ. ಸ್ವಧರ್ಮದಲ್ಲಿ 2 ವಿಧ. ಮನುಷ್ಯನಾದವನು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ತನ್ನ ವಿಶಿಷ್ಟ ದೇಹದ ಕರ್ತವ್ಯವನ್ನು ಧಾರ್ಮಿಕ ತತ್ವಗಳಿಗೆ ಅನುಗುಣವಾಗಿ ಮುಕ್ತಿಯು ದೊರಕುವವರೆಗೆ ಪಾಲಿಸಬೇಕು. ನೋಡಿ, ಎಷ್ಟು ತುಂಬಾ ಇಂಪಾರ್ಟೆಂಟ್ ಇದು. ನಾವೆಲ್ಲ ಅದರಿಂದ ಹೊರಗೆ ಬರ್ಲಿಕ್ಕೆ ನಾವು ಸ್ಪೆಸಿಫಿಕಲಿ ಯಾರಾದ್ರೂ ಈಗ 16 ರೌಂಡ್ ಜಪ ಮಾಡಿ ದೀಕ್ಷೆ ಸಿಕ್ಕಿದೆ ಅಂದ್ರೆ ವರ್ಣಾಶ್ರಮನ್ನ ದೂರ ಇಡ್ತಾರೆ. ನಮಗೆ ಅಲ್ಲ ಇದು ಅಂತ ಹೇಳಿ, ನಮಗೆಲ್ಲ ಇದು ವರ್ಣಾಶ್ರಮ ಅಂತ ಹೇಳಿ. ನೋಡಿ ಇಲ್ಲಿ ಎಷ್ಟು ಪ್ರಭುಪಾದರು ಬರ್ದಿದ್ದಾರೆ. ನೋಡಿ ಇಲ್ಲಿ, ಮನುಷ್ಯನಾದವನು ಮುಕ್ತಿಯನ್ನು ಪಡೆಯುವುದಕ್ಕಾಗಿ ತನ್ನ ವಿಶಿಷ್ಟ ದೇಹ ಅಂತ ಹೇಳಿದ್ರೆ ಮಾನವ ದೇಹವೇ ವಿಶಿಷ್ಟ, ಮಾನವ ದೇಹವೇ ವಿಶಿಷ್ಟ. ಆ ದೇಹಕ್ಕೆ ಅನುಗುಣವಾದ ಕರ್ತವ್ಯ, ಬ್ರಾಹ್ಮಣನಾಗಿರ್ಲಿ, ಕ್ಷತ್ರಿಯನಾಗಿರ್ಲಿ, ವೈಶ್ಯನಾಗಿರ್ಲಿ, ಶೂದ್ರನಾಗಿರ್ಲಿ, ಅದರಲ್ಲಿ ಮೇಲು ಕೀಳಿಲ್ಲ. ಆ ದೇಹಕ್ಕೆ ಅನುಗುಣವಾದ ಕರ್ಮ ಮತ್ತು ಗುಣಕ್ಕೆ ಅನುಗುಣವಾದ ದೇಹ ಸಿಕ್ಕಿದೆಲ್ಲ, ಅದಕ್ಕೆ ಅನುಗುಣವಾದ ಧಾರ್ಮಿಕ ತತ್ವಗಳಿಗೆ ಅನುಗುಣವಾಗಿ ಮುಕ್ತಿಯು ದೊರಕುವವರೆಗೆ ಪಾಲಿಸಬೇಕು. ಮುಕ್ತಿಯು ದೊರಕುವವರೆಗೆ ಪಾಲಿಸಬೇಕು. 16 ರೌಂಡ್ ಜಪಮಾಲೆ ಸಿಕ್ಕಿ ದೀಕ್ಷೆ ಸಿಗುವವರೆಗೆ ಪಾಲಿಸಬೇಕು ಅಂತಲೂ ಇಲ್ಲ ಇಲ್ಲಿ. ಅಲ್ಲಿವರೆಗೂ ಪಾಲಿಸ್ಲಿಲ್ಲ ನಾವು, ಹಾಗಿಲ್ಲ ಇಲ್ಲಿ. ಆದ ಕಾರಣ ನಮಗೆಲ್ಲರಿಗೂ ಅನಿವಾರ್ಯವಾದಂತಹ ವಿಚಾರ ಅಂತ ಹೇಳಿದ್ರೆ, ಬೇಸಿಕ್ಗೆ ಅರ್ಥ ಮಾಡಲಿಲ್ಲ ನಾವು, ಬೇಸಿಕ್ ಅನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದು ದೇಹಕ್ಕೆ ಅನುಗುಣವಾದ ಧರ್ಮ. ಆ ಧರ್ಮ ಏನು ಅಂತ ಹೇಳಿ ನಾವು ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಮುಕ್ತಿಯು ದೊರಕಿದ ಅನಂತರ ಮನುಷ್ಯನ ಸ್ವಧರ್ಮವು ಆಧ್ಯಾತ್ಮಿಕವಾಗುತ್ತದೆ. ಅಂದ್ರೆ ಮನುಷ್ಯನ ಧರ್ಮ ಯಾವುದು ಮುಂಚೆ ಇತ್ತು, ವರ್ಣಾಶ್ರಮ ಧರ್ಮವೇ ಮುಕ್ತಿ ಸಿಕ್ಕಿದ ನಂತರ
ಆಧ್ಯಾತ್ಮಿಕವಾಗುತ್ತದೆ. ಆ ಆಧ್ಯಾತ್ಮಿಕವಾದಂಥ ಧರ್ಮವನ್ನ ಭಾಗವತ ಧರ್ಮ ಅಂತ ಹೇಳ್ತಾರೆ. ಅದು ಐಹಿಕ ಶರೀರದ ಪರಿಕಲ್ಪನೆಗೆ ಒಳಪಡುವುದಿಲ್ಲ. ಭಾಗವತ ಧರ್ಮಕ್ಕೂ ದೇಹಕ್ಕೂ ಸಂಬಂಧವೇ ಇಲ್ಲ. ಉದಾಹರಣೆಗೆ ನಾವು ಟಾಯ್ಲೆಟ್ ಅಲ್ಲಿ ಕೂತು ಮಾಡಿದ ಜಪ ಕೂಡ ಸ್ನಾನ ಮಾಡಿದ ಜಪಕ್ಕೂ ಭಿನ್ನ ಇಲ್ಲ. ಟಾಯ್ಲೆಟ್ನಲ್ಲಿ ಕೂತು ಮಾಡಿದ ಜಪಕ್ಕೂ ಸ್ನಾನ ಮಾಡಿದ ನಂತರ ಮಾಡಿದ ಜಪಕ್ಕೂ ಭಿನ್ನವಿಲ್ಲ. ಯಾಕೆ ಭಿನ್ನವಿಲ್ಲ ಅಂತ ಹೇಳಿದ್ರೆ, ನಮ್ಮ ದೇಹ ಶುದ್ಧ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಸುಲಭವಾಗಿ ಸಾಧ್ಯವೇ ಇಲ್ಲ. ಆದರೆ ನಾಳೆಯಿಂದ ನಾನು ಸ್ನಾನ ಮಾಡುವುದಿಲ್ಲ, ಬರೀ ಬಾತ್ರೂಮಿನಲ್ಲಿ ಟಾಯ್ಲೆಟ್ ಅಲ್ಲಿ ಕೂತು ಜಪ ಮಾಡ್ತೀನಿ ಅಂತ ಇಲ್ಲ. ಹಾಗೆ ಮಾಡಿದವ ಮೂರ್ಖ ಆಗ್ತಾನೆ. ಯಾಕೆ ಮೂರ್ಖ ಆಗ್ತಾನೆ ಅಂತ ಹೇಳಿದ್ರೆ, ನಾವೀಗ ಇನ್ನೂ ಮುಕ್ತಿ ದೊರಕಿಲ್ಲ. ಮುಕ್ತಿಯು ದೊರಕುವವರೆಗೆ ಪಾಲಿಸಬೇಕು. ಯಾವುದನ್ನ ಪಾಲಿಸಬೇಕು? ಸ್ನಾನ ಮಾಡುವಂಥದ್ದು, ಜಪ ಮಾಡುವಂಥದ್ದು, ನೀತಿ ನಿಯಮಗಳನ್ನ ಪಾಲಿಸುವಂಥದ್ದು. ಇದೆಲ್ಲ ಯಾರಿಗೆ? ನಮಗೆಲ್ರಿಗೂ. ನಾವು ಇನ್ನೂ ಮುಕ್ತಿ ದೊರಕಲಿಲ್ಲ. ನಮಗೆ ಇನ್ನೂ ಹೆಂಡತಿ, ಮಕ್ಕಳು, ಮನೆ, ಅಂತಸ್ತು, ಅದರ ಬಗ್ಗೆ ಎಲ್ಲ ತುಂಬಾ ಅಟ್ಯಾಚ್ಮೆಂಟ್ ಇದೆ. ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ನಮಗೆ. ಆದ ಕಾರಣ ಈ ವರ್ಣಾಶ್ರಮ ಧರ್ಮಕ್ಕೆ ಯಾರಿಗೆಲ್ಲ? ನಮಗೆಲ್ಲರಿಗೂ. ಅದು ಭಗವಂತನೇ ಕೊಟ್ಟದ್ದು. ಇದನ್ನ ನಾವು ಖಂಡಿತವಾಗಿ ಮನಸ್ಸಲ್ಲಿಡ್ಬೇಕು. ನಾವು ಅಯ್ಯೋ ನಾನು ಮಾಡಾರನ್ ಅಂತ ಹೇಳಿ ನನಗೇನು ಅಗತ್ಯ ಇಲ್ಲ, ನಾನು ಬರೀ ಹರೇ ಕೃಷ್ಣ ಜಪ ಮಾಡ್ತೇನೆ ಅಷ್ಟೇ ಮಾಡುದು ಅಂತ ಹೇಳಿದ್ರೆ ಅರ್ಥ ಇಲ್ಲ ಅದಕ್ಕೆ. ಅದು ಇನ್ನು ನಮಗೆ ಅದರ ಅರ್ಥ. ಹರೇ ಕೃಷ್ಣ ಮಂತ್ರ ಮಾಡೋ ಉದ್ದೇಶವೇ ನಮ್ಮ ದೇಹದ ಧರ್ಮ ಬರಲಿ ಅಂತ ಭಗವಂತ ಹೇಳ್ತಾ ಇರೋದು. ದೇಹದ ಧರ್ಮವನ್ನ ನೀನು ಫಾಲೋ ಮಾಡಿದ್ರೆ ಮಾತ್ರ ನನಗೆ ಸಂತುಷ್ಟಿ ಆಗ್ತದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ನಿನ್ನ ದೇಹದ ಧರ್ಮವನ್ನ ಫಾಲೋ ಮಾಡಲೇಬೇಕು. ಅದರ ಜೊತೆ ಮುಖ್ಯವಾಗಿ ನನ್ನ ಧರ್ಮವಾದಂತಹ ಆತ್ಮಧರ್ಮವನ್ನ ನೀನು ಫಾಲೋ ಮಾಡ್ತಾ ಮಾಡ್ತಾ ದೇಹದ ಧರ್ಮವನ್ನ ನೀನು ಕಡೆಗಣಿಸಬಾರದು ಮುಕ್ತಿಯ ತನಕ ಅಂತ ಹೇಳ್ತಿದ್ದಾನೆ. ಮುಕ್ತಿಯು ದೊರಕಿದ ಅನಂತರ ಮನುಷ್ಯನ ಸ್ವಧರ್ಮವು ಆಧ್ಯಾತ್ಮಿಕವಾಗುತ್ತದೆ. ಅದು ಐಹಿಕ ಶರೀರದ ಪರಿಕಲ್ಪನೆಗೆ ಒಳಪಡುವುದಿಲ್ಲ. ಬದುಕಿನ ದೈಹಿಕ ಗ್ರಹಿಕೆಯಲ್ಲಿ ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಅವರವರಿಗೆ ನಿಯೋಜಿಸಿದ ಸ್ವಧರ್ಮಗಳಿವೆ. ಬ್ರಾಹ್ಮಣನಿಗೆ, ಕ್ಷತ್ರಿಯನಿಗೆ, ವೈಶ್ಯನಿಗೆ, ಶೂದ್ರನಿಗೆ ಅವರವರ ಕರ್ಮ ಗುಣಕ್ಕೆ ಅನುಗುಣವಾಗಿ ಅವರಿಗೆ ಬೇಕಾದಂತಹ ಕರ್ತವ್ಯಗಳಿವೆ. ಈ ಸ್ವಧರ್ಮಗಳು ಅನಿವಾರ್ಯವಾದವು. ಸ್ವಧರ್ಮವನ್ನು ಭಗವಂತನೇ ವಿಧಿಸುತ್ತಾನೆ, ನಾನು ಅಲ್ಲ. ಬ್ರಾಹ್ಮಣನಾದವ ಹೀಗೆ ಮಾಡಬೇಕು, ಕ್ಷತ್ರಿಯನಾದವ ಹೀಗೆ ಮಾಡಬೇಕು ಅಂತ ಹೇಳಿ ನಾನು ಹೇಳುವುದಲ್ಲ, ಭಗವಂತನೇ ಹೇಳ್ತಾ ಇರುವಂಥದ್ದು. ಧರ್ಮ ಮೂಲೋಹಿ ಭಗವಾನ್. ಧರ್ಮಕ್ಕೆ ಮೂಲವೇ ಭಗವಂತ ಶ್ರೀಕೃಷ್ಣ. ಭಾಗವತ ಹೇಳ್ತಾರೆ, ಸರ್ವ ವೇದ ಮಯೋ ಹರಿಹಿ. ಎಲ್ಲ ವೇದದಲ್ಲಿ ಇರುವುದು ಯಾರು? ಹರಿ. ಅಂತ ಹರಿಯೇ ಕೊಡುವಂಥದ್ದು ಧರ್ಮ. ಆದ ಕಾರಣ ನಾವು ಮಾಡಿದ್ದಲ್ಲ ವರ್ಣಾಶ್ರಮ. ಇದನ್ನು 4ನೇ ಅಧ್ಯಾಯದಲ್ಲಿ ಸ್ಪಷ್ಟ ಮಾಡಲಾಗುತ್ತದೆ. 4ನೇ ಅಧ್ಯಾಯದಲ್ಲಿ ವರ್ಣಾಶ್ರಮದ ಬಗ್ಗೆ ಇನ್ನೂ ಚೆನ್ನಾಗಿ ಸ್ಪಷ್ಟತೆ ಸಿಗ್ತದೆ ನಮಗೆ. ದೇಹದ ನೆಲೆಯಲ್ಲಿ ಸ್ವಧರ್ಮಕ್ಕೆ ವರ್ಣಾಶ್ರಮ ಧರ್ಮ ಎಂದು ಹೆಸರು. ದೇಹದ ನೆಲೆಯಲ್ಲಿರುವ ಆತ್ಮಕ್ಕೆ ಇರುವಂತಹ ಒಂದು ಧರ್ಮವೇ ವರ್ಣಾಶ್ರಮ ಧರ್ಮ. ದೇಹದ ಮಿತಿ ಹೊರಟು ಹೋಗಿ ದೇಹಕ್ಕೆ ಸಂಬಂಧವೇ ಇಲ್ಲದಂತಹ ಒಂದು ಆತ್ಮದ ಧರ್ಮವೇ ಭಾಗವತ ಧರ್ಮ. ಇದು ಎರಡನ್ನ ನಮಗೆ ಕೊಟ್ಟವರು ಯಾರು? ಕೃಷ್ಣ. ಭಗವಂತ ಕೃಷ್ಣ ನಮಗ ಕಡೆಗೆ ತಲುಪಿಸಿದವರು ಯಾರು? ಪರಮೋತ್ತಮ ಭಕ್ತರಾದಂತಹ ಶ್ರೀಲ ಪ್ರಭುಪಾದರು. ನಾವು ಅವರಿಗೆ ಚಿರಋಣಿ ಆಗಬೇಕು. ಆಮೇಲೆ ಅವರನ್ನ ಯಾರೆಲ್ಲ ಫಾಲೋ ಮಾಡ್ತಿದ್ದಾರೆ ಅವರಿಗೆ ಕೂಡ ನಾವು ಚಿರಋಣಿ ಆಗಿರ್ಬೇಕು. ಯಾಕೆಂದ್ರೆ ಇದಷ್ಟು ಸುಲಭವಾಗಿ ದೊರಕುವಂತ ಜ್ಞಾನ ಅಲ್ಲ. ಇದು ಗುಹ್ಯದಲ್ಲಿ ಗುಹ್ಯ, ಸೀಕ್ರೆಟ್ ಅಲ್ಲಿ ಸೀಕ್ರೆಟ್. ಸುಮ್ಮನೆ ಏನೋ ಕಿವಿಯಲ್ಲಿ ಹೇಳೋ ಸೀಕ್ರೆಟ್ ಅಲ್ಲ, ಇದು ಹೃದಯಕ್ಕೆ ತಕೊಳ್ಳುವಂತಹ ಸೀಕ್ರೆಟ್. ಓಪನ್ ಸೀಕ್ರೆಟ್, ಓಪನ್ ಸೀಕ್ರೆಟ್ ಇದು. ಎಲ್ಲ ಕಡೆ ಭಗವದ್ಗೀತೆ ಇದೆ. ಆದರೆ ಈ ಸೀಕ್ರೆಟ್ ಅನ್ನ ಹೃದಯಕ್ಕೆ ಯಾರು ತಕೊಳ್ತಾರೆ ಅವರ ಹೃದಯ ಮಾರ್ಪಾಟಾಕಿ ಪ್ರಭುಪಾದರ ಕಡೆ ಹೋಗ್ಲಿಕ್ಕೆ ಸುಲಭ ಆಗ್ತದೆ. ಪ್ರಭುಪಾದರ ಕಡೆ ಹೋದ್ರೆ ನಮಗೆ ಖಂಡಿತವಾಗಿ ಮುಕ್ತಿ ಸಿಕ್ಕಿ ಭಾಗವತ ಧರ್ಮವನ್ನ ಸಂಪೂರ್ಣವಾಗಿ ನಮಗೆ ತಗೊಳ್ಳಿಕ್ಕಾಗ್ತದೆ. ಅಲ್ಲಿಯ ತನಕ ನಮಗೆ ವರ್ಣಾಶ್ರಮ ಧರ್ಮದ ಅಗತ್ಯ ಇದೆ. ವರ್ಣಾಶ್ರಮ ಧರ್ಮದ ಅಗತ್ಯ ಇದೇ ಇದೆ, ಏನು ಸಂಶಯ ಇಲ್ಲ ಅದರಲ್ಲಿ. ಇದು ಮಾನವನ ಆಧ್ಯಾತ್ಮಿಕ ಅರಿವಿಗೆ ಸೋಪಾನ. ಯಾವುದು? ವರ್ಣಾಶ್ರಮ ಧರ್ಮವು ಮಾನವನ ಆಧ್ಯಾತ್ಮಿಕ ಅರಿವಿಗೆ ಸೋಪಾನ, ಅಡಿಪಾಯ. ಅದನ್ನೇ ಬಿಟ್ಟು ನಾನು ಬೇರೆಲ್ಲ ಮಾಡ್ತೇನೆ ಅಂತ ಹೇಳಿದೆ, ಹುಟ್ಟಿದ ಕೂಡಲೇ PhD ಆದ ಹಾಗೆ. ಹುಟ್ಟಿದ ಕೂಡಲೇ ನಾನು PhD ಮಾಡ್ತೇನೆ, LKG ಬೇಡ, UKG ಬೇಡ, ಅಮ್ಮ ಏನು ಈ ಹೇಳು ಕೊಡುದು ಬೇಡ, ಏನು ಬೇಡ, ನಾನು PhD ಅಂತ ಹೇಳಿದ ಹಾಗೆ ಆಯ್ತಿದ್ರು. ಸಾಧ್ಯವೇ ಇಲ್ಲದಂತ ಮಾತು. ಇದರಲ್ಲಿ ಏನು ಕ್ಲಿಯರ್ ಕೊಟ್ಟಿದ್ದಾರೆ?
ಮಾನವನಿಗೆ ಆಧ್ಯಾತ್ಮಿಕ ಬೇಕು ಅಂತ ಹೇಳಿದ್ರೆ ವರ್ಣಾಶ್ರಮ ಧರ್ಮದ ಒಂದು ನಿಯಮಿತವಾದಂತಹ ಅಭ್ಯಾಸವನ್ನು ಮಾಡುವುದು ಅತಿ ಅಗತ್ಯ, ತುಂಬಾ ಅಗತ್ಯ ಅಂತ ಹೇಳಿ ಇಲ್ಲಿ ಪ್ರಭುಪಾದರು ಕ್ಲಿಯರ್ ಆಗಿ ಹೇಳ್ತಾರೆ. ವರ್ಣಾಶ್ರಮ ಧರ್ಮ ಎಂದರೆ ದೇಹವು ಯಾವ ಪ್ರಕೃತಿ ಗುಣಗಳ ಪ್ರಭಾವದಲ್ಲಿದೆಯೋ, ಈ ದೇಹವು ಯಾವ ಗುಣ ಮತ್ತು ಪ್ರಕೃತಿ ನಮಗೆ ಮುಂಚೆ ಮಾಡಿದಂತಹ ಕರ್ಮಕ್ಕೆ ಅನುಗುಣವಾಗಿ ಸಿಕ್ಕಿದಂತಹ ಈ ದೇಹ ಇದೆಯಲ್ಲ, ಯಾವ ಗುಣ ಮತ್ತು ಪ್ರಕೃತಿಗೆ ಅನುಗುಣವಾಗಿರ್ತದೋ ಅವುಗಳಿಗೆ ಅನುಗುಣವಾದ ಕರ್ತವ್ಯ ಮಾಡ್ಬೇಕು ನೀವು. ಅದಕ್ಕೆ ವರ್ಣಾಶ್ರಮ ಅಂತ ಹೇಳುವಂತ. ನಾವು ಯಾರು ಮಾಡ್ತಿಲ್ಲ, ನಾವು ಕೂಲಂಕುಷವಾಗಿ ಒಬ್ಸರ್ವ್ ಮಾಡಿದ್ರೆ ಬ್ರಾಹ್ಮಣನಾದವ ಬ್ರಾಹ್ಮಣನ ವೃತ್ತಿ ಮಾಡ್ತಿಲ್ಲ. ಬ್ರಾಹ್ಮಣನ ವೃತ್ತಿ ಅಂತ ಹೇಳಿದ ಕೂಡಲೇ ನಮಗೆ ಅನ್ನಿಸ್ತದೆ ಪೂಜಾದಿ ಪುನಸ್ಕಾರ ಮಾಡುದು ಅಂತ ಹೇಳಿ. ಪೂಜಾದಿ ಪುನಸ್ಕಾರಗಳಲ್ಲಿ ಕೂಡ ಮಾಡುವಾಗ ಬ್ರಾಹ್ಮಣನಾದವನ ಒಂದು ಮನಸ್ಥಿತಿ ಏನು ಅದು ಅಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಕ್ಷತ್ರಿಯನಾದವನ ಮನಸ್ಥಿತಿ ಏನು, ಯಾಕಂದ್ರೆ ಅದಕ್ಕೆ ಹೊಡೆದು ಗುಣ ಅಂತೇಳಿ ಬರೀ ಕರ್ಮ ಅಲ್ಲ. ನಾವು ನೋಡುವ ಅದು ಬ್ರಾಹ್ಮಣ ಪೂಜೆ ಮಾಡ್ತಿದ್ದಾನೆ, ಬ್ರಾಹ್ಮಣ ಕಲಿಸ್ತಾ ಇದ್ದಾನೆ, ಬ್ರಾಹ್ಮಣ ಅಲ್ಲಿ ಯುದ್ಧಕ್ಕೆ ಹೋಗ್ತಿದ್ದಾನೆ, ಕ್ಷತ್ರಿಯ. ಅದು ನಾವು ಬರೀ ಕರ್ಮವನ್ನು ನೋಡ್ತೇವೆ, ಅವರ ಆಕ್ಟಿವಿಟಿಯನ್ನು ಮಾತ್ರ ನೋಡ್ತಿದ್ದೇವೆ, ಅವರ ಗುಣವನ್ನು ನೋಡ್ತಾ ಇಲ್ಲ. ಎರಡೂ ಬೇಕು, ಗುಣ ಕರ್ಮ. ಗುಣ ಕರ್ಮವನ್ನು ನೋಡುವಾಗ ಮಾತ್ರ ನಮಗೆ ಯಾರು ನಿಜವಾಗಿ ಅವರವರ ವರ್ಣದಲ್ಲಿ ನಿಂತಿದ್ದಾರೆ ಅಂತ ಗೊತ್ತಾಗ್ತದೆ. ಈಗ ಕರ್ಮ ಇದ್ದು ಗುಣ ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದರಿಂದ ಆಧ್ಯಾತ್ಮಿಕತೆ ಸಿಗುವುದಿಲ್ಲ. ನಾನು ಉದಾಹರಣೆ ಕೊಡ್ತೇನೆ ಒಂದು. ನಾನೊಬ್ಬ ಬ್ರಾಹ್ಮಣ ತಿಳ್ಕೊಳ್ಳಿ, ನಾನೊಬ್ಬ ಬ್ರಾಹ್ಮಣ, ನನ್ನ ವೃತ್ತಿ ಬ್ರಾಹ್ಮಣ ವೃತ್ತಿ ಅಂತ ಇಟ್ಕೊಳ್ಳಿ. ಬ್ರಾಹ್ಮಣ ವೃತ್ತಿ ಅಂತ ಹೇಳಿದ್ರೆ ಓದಿಸುವಂಥದ್ದು, ಕಲಿಸುವಂಥದ್ದು ಅಂತ ಇಟ್ಕೊಳ್ಳೋಣ ನಾನು ನೀವು, ಅಥವಾ ಪೂಜೆ ಮಾಡುವಂಥದ್ದು ಅಂತ ಇಟ್ಕೊಳ್ಳೋಣ. ಆದ್ರೆ ನನ್ನ ಹೃದಯದಲ್ಲಿ ಆಕಾಂಕ್ಷೆಗಳಿದೆ, ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು. ಎಲ್ಲರಲ್ಲಿಯೂ ಹಣವನ್ನ ಎಕ್ಸ್ಪೆಕ್ಟ್ ಮಾಡೋದು. ಈ ಪೂಜೆಗೆ ಹೋದ್ರೆ ಅಷ್ಟು ಸಿಗ್ತದೆ ಅಂತ ನನ್ನ ಹೃದಯದಲ್ಲಿ ಇದೆ. ಹಾಗೆ ಏನಾಗ್ತದೆ, ನನಗೆ ಕರ್ಮ ಮಾಡ್ತಿದ್ದೇನೆ, ಆದ್ರೆ ಗುಣ ಅದಕ್ಕೆ ಫೇವರೇಬಲ್ ಆಗಿಲ್ಲ. ಗುಣ ಅಂತ ಹೇಳುವಂಥದ್ದು ಫೇವರೇಬಲ್ ಆಗಿಲ್ಲದ ಕಾರಣ ಗುಣ ಅಂತ ಹೇಳುವಂಥದ್ದು ನಮ್ಮದಲ್ಲ, ಗುಣ ಭಗವಂತನಿಂದ ಬರುವಂಥದ್ದು. ಭಗವಂತನ ಶಕ್ತಿಯೇ ಗುಣ. ಗುಣಗಳು ನಮ್ಮ ಶಕ್ತಿ ಅಲ್ಲ. ಸತ್ವ ರಜ ತಮ ಅಂತ ಹೇಳುದು ನಮ್ಮ ಶಕ್ತಿ ಅಲ್ಲ, ಭಗವಂತನ ಶಕ್ತಿ. ಆ ಭಗವಂತನ ಶಕ್ತಿಯನ್ನು ನಾವು ಸರಿಯಾಗಿ ಸದುಪಯೋಗ ಪಡಿಸ್ತಾ ಇಲ್ಲ, ದುರುಪಯೋಗ ಪಡಿಸ್ತಾ ಇದ್ದೇವೆ. ಆದ ಕಾರಣ ನಾವು ಪುನಃ ನಾವು ಈ ಸೈಕಲ್ ಅಲ್ಲಿ ಬರ್ತೇವೆ. ಅದರಿಂದ ಹೊರಗೆ ಬರಬೇಕಿದ್ರೆ ಆ ಗುಣಕ್ಕೆ ಅನುಗುಣವಾಗಿ ಮಾಡಬೇಕು. ಹೃದಯದಲ್ಲಿ ಆ ಗುಣ ಮತ್ತು ಕರ್ಮ ಎರಡನ್ನೂ ಇಟ್ಟುಕೊಂಡು ಅವರವರ ಕರ್ತವ್ಯ ಪಾಲನೆ ಮಾಡಬೇಕು ಅಂತ ಹೇಳಿ ಭಗವಂತ ಹೇಳ್ತಾನೆ. ಇದರ ಬಗ್ಗೆ ನಾವು ಇನ್ನೂ ಚಿಂತನೆ ಮಾಡಬೇಕು. ಅದಕ್ಕೋಸ್ಕರ ನಾವು ಸಾಧನೆ ಮಾಡಬೇಕು. ಯಾವುದೇ ಕರ್ಮ ಕ್ಷೇತ್ರದಲ್ಲಿ ಮೇಲಿನ ಅಧಿಕಾರಿಗಳ ಅನುಜ್ಞೆಯ ಪ್ರಕಾರ ಕರ್ತವ್ಯ ಪಾಲನೆ ಮಾಡುವುದು ಮನುಷ್ಯನನ್ನು ಬದುಕಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ಯಾವುದೇ ಕರ್ಮ ಕ್ಷೇತ್ರದಲ್ಲಿ ಮೇಲಿನ ಅಧಿಕಾರಿಗಳ ಅನುಜ್ಞೆಯ ಪ್ರಕಾರ ಕರ್ತವ್ಯ ಪಾಲನೆ ಮಾಡುವುದು ಮನುಷ್ಯನನ್ನು ಬದುಕಿನಲ್ಲಿ ಉನ್ನತ ಸ್ಥಾನಕ್ಕೆ ಏರಿಸುತ್ತದೆ. ಅದರ ಅರ್ಥ ಅಂತ ಹೇಳಿದ್ರೆ ಭಗವಂತ ಕೊಟ್ಟಂತಹ ಧರ್ಮವನ್ನ ಅವನು ಮೇಲಿದ್ದಾನೆ, ಅದನ್ನು ನಾವು ಫಾಲೋ ಮಾಡಿದರೆ ನಮಗೆ ಆಧ್ಯಾತ್ಮಿಕ ಪ್ರಗತಿ ಆಗ್ತದೆ ಅಂತ ಹೇಳಿ. ವರ್ಣಾಶ್ರಮ ಫಾಲೋ ಮಾಡಿದರೆ ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ. ಯದೃಚ್ಛಯ ಚೋಪಪನ್ನಂ ಚ ಉಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಇದೆಲ್ಲ ಏನು ಮಾತಾಡ್ತಿದ್ದಾರೆ ಭಗವಂತ ಹೇಳಿದ್ರೆ ಕಾಮ ಕರ್ಮದ ಬಗ್ಗೆ. ಕಾಮ ಅಂದ್ರೆ ನಮಗೆ ಆಸೆ ಇಟ್ಟುಕೊಂಡು ಮಾಡುವಂತಹ ಕೆಲಸಗಳ ಬಗ್ಗೆ ಭಗವಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಅದನ್ನೇ ತಾನೇ ಮಾಡ್ತಾ ಇರುವಂಥದ್ದು. ಇದು ಮಾಡಿದ್ರೆ ಇದು ಸಿಗ್ತದೆ, ಇಷ್ಟು ದಿವಸ ಕೆಲಸ ಮಾಡಿದ್ರೆ ನನಗೆ ಇಷ್ಟು ಸಿಗ್ತದೆ, ಇಷ್ಟು ವರ್ಷ ನಾನು ಫಾರಿನಿಗೆ ಹೋಗಿ ದುಡಿದ್ರೆ ಇಷ್ಟು ಸಿಗ್ತದೆ, ಆಮೇಲೆ ನಾನು ಇಲ್ಲಿ ಬಂದು ಸೆಟ್ಲ್ ಆಗಬಹುದು, ಅಥವಾ ಇದನ್ನು ಮಾರಿದ್ರೆ ನನಗೆ ಇಷ್ಟು ಸಿಗ್ತದೆ, ಈ ಪೂಜೆಗೆ ಹೋದ್ರೆ ನನಗೆ ಇಷ್ಟು ಸಿಗ್ತದೆ, ಒಂದು ಇದು ಮಾಡಿದ್ರೆ ಇಷ್ಟು ಸಿಗ್ತದೆ. ಅದೆಲ್ಲ ನಾವು ಚಿಂತೆ ಮಾಡುವಂಥದ್ದು. ಎಷ್ಟು ಸಿಗ್ತದೆ ಅದರ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ. ಅದೆಷ್ಟು ಕೀಳು ಅಂತ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಭಗವಂತ. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಂ ಅಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಂ ಈದೃಶಂ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಗೆ ಜಯವಾಗಲಿ. ಹೇ ಪಾರ್ಥ, ಇಂತಹ ಯುದ್ಧ ಮಾಡುವ ಅವಕಾಶಗಳು ತಾವಾಗಿ ಬಂದು ಸ್ವರ್ಗ ಲೋಕದ ಬಾಗಿಲುಗಳನ್ನ ಯಾವ ಕ್ಷತ್ರಿಯರಿಗಾಗಿ ತೆರೆಯುತ್ತವೆಯೋ ಅಂತಹ ಕ್ಷತ್ರಿಯರು ಸುಖಿಗಳು. ಈಗ ಉದಾಹರಣೆ ಕೊಡ್ತೇನೆ. ನಾನು ಯಾರಿಲ್ಲ, ಕೂತಿದ್ದೇನೆ ಮನೆಯಲ್ಲಿ, ಒಬ್ಬ ಟೀಚರ್ ನಾನು ಅಂತ ಇಟ್ಕೊಳ್ಳೋಣ, ಆಯ್ತಾ. ನಾನು ಒಂದು ಸಂಸ್ಕೃತ ಶ್ಲೋಕ ಹೇಳುವಂತ ಟೀಚರ್ ಅಂತ ಇಟ್ಕೊಳ್ಳೋಣ, ಕೂತಿದ್ದೇನೆ ಮನೆಯಲ್ಲಿ, ಯಾರಿಲ್ಲ,
ಅಡ್ವರ್ಟೈಸ್ ಮಾಡ್ತೇನೆ ಮಾಡ್ತೇನೆ, ಯಾರು ಸಿಗ್ತಾ ಇಲ್ಲ. ಟ್ರೈ ಮಾಡ್ತೇನೆ, ಇದು ನಾನು ಈಗಿನ ಪರಿಸ್ಥಿತಿಯಲ್ಲಿ ಮಾತಾಡ್ತಾ ಇರೋದು, ಯಾರು ಸಿಗ್ತಾ ಇಲ್ಲ. ಆಗ ಯಾರೋ ಒಂದು 4 ಜನ ಬಂದು ತಡ್ತಾರೆ ಬಾಗಿಲು. ಬಂದು, ನನ್ನ ಮಗನಿಗೆ ನೀವು, ನಾವು 3-4 ಜನ ಇದ್ದೇವೆ ನಾವು, ನಮ್ಮ ಎಲ್ಲರ ಮಕ್ಕಳಿಗೆ ನೀವೊಂದು ಸಂಸ್ಕೃತ ಪಾಠ ಹೇಳಿಕೊಡ್ಬೋದು ಅಂತ ಕೇಳಿದ್ರೆ, ನಾನು ಇಲ್ಲ ಅಂತ ಹೇಳಿದ್ರೆ ಹೇಗೆ? ಯಾರು ಇಲ್ಲ ನನಗೆ, ಫಸ್ಟ್ ಆಫ್ ಆಲ್. ಇದ್ರೂ ಕೂಡ ಬಿಡಬಾರದು. ಈಗ ಇಲ್ಲ ಅಂತ ಇಟ್ಟುಕೊಳ್ಳೋಣ. ಆಗ ನಾನು, ಓ ಹೌದಲ್ವೇ, ಹೌದಲ್ವೇ, ಚೆನ್ನಾಗಿ ಸಿಕ್ಕಿದೆ ನನಗೆ ಅಂತೇಳಿ ಕಲಿಸ್ಲಿಕ್ಕೆ ಶುರು ಮಾಡ್ತೀನಿ. ಇದು ನನ್ನ ವೃತ್ತಿ ಧರ್ಮ. ಯಾಕಂದ್ರೆ ನಾನೊಬ್ಬ ಸಂಸ್ಕೃತ ಅಧ್ಯಾಪಕ, ನಾನು ಸಂಸ್ಕೃತ ಕಲಿಸುವುದು ನನ್ನ ಧರ್ಮ. ಬಂದಿದ್ದಾರೆ, ಅದಲ್ಲದೆ ನನಗೆ ಯಾರು ಬೇರೆ ಇಲ್ಲ ಕೂಡ, ಚೆನ್ನಾಗಿ ನಾನು ಹೇಳಿಕೊಡ್ತೀನಿ. ಅದೇ ರೀತಿಯಲ್ಲಿ ಅರ್ಜುನನಿಗೆ ಏನು 10 ಜನ ಯುದ್ಧಕ್ಕೆ ಕರೀತಾ ಇದ್ದಾರಾ? ಇಲ್ಲ, ಒಂದೇ ಕಡೆ ಯುದ್ಧಕ್ಕೆ ಒಬ್ಬರೇ ಕರೀತಾ ಇದ್ದಾರೆ. ಒಬ್ಬರೇ ಅಂದ್ರೆ ಒಂದೇ ಒಂದೇ ಕುಟುಂಬ. ನನಗೆ ಅವರೊಟ್ಟಿಗೆ ಯುದ್ಧ ಮಾಡಲೇಬೇಕು, ಯಾಕಂದ್ರೆ ಬೇರೆ ಕಡೆ ಯುದ್ಧ ಇಲ್ಲ. ಯಾಕಂದ್ರೆ ಕ್ಷತ್ರಿಯರು ಯಾವಾಗ ಯುದ್ಧ ಅಂತ ಕಾಯ್ತಾ ಇರುವವರು, ಬ್ರಾಹ್ಮಣ ಯಾದವ ಯಾವಾಗ ನನಗೆ ಕಲಿಸ್ಲಿಕ್ಕೆ ಸಿಗ್ಲಿಲ್ಲ ಅಂತ ಕಾಯ್ತಾನೆ, ವೈಶ್ಯನಾದವ ಯಾವಾಗ ನಮಗೆ ಕೃಷಿ ಗೋರಕ್ಷೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಈಗ ಕೃಷಿ ಗೋರಕ್ಷೆ ಅಂತ ಯಾರೆಲ್ಲ ಪ್ರಯತ್ನ ಪಡ್ತಾರೆ, ಅವರು ವೈಶ್ಯರು. ವೈಶ್ಯ ಗುಣ ಅಂದ್ರೆ ಈ ಕೃಷಿ ಗೋರಕ್ಷೆ ಬರೀ ವೈಶ್ಯರಿಗೆಲ್ಲ, ಎಲ್ಲರಿಗೂ ಇರುವಂತದ್ದು. ಆದ್ರೂ ಕೂಡ ಸ್ಪೆಸಿಫಿಕ್ ಆಗಿ ವೈಶ್ಯರಿಗೆ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ವಾಣಿಜ್ಯ ಅಂದ್ರೆ ಬಿಸ್ನೆಸ್ ಮಾಡೋದು ವೈಶ್ಯರಿಗೆ. ಆಮೇಲೆ ಶೂದ್ರ ಅಂತ ಹೇಳಿದ್ರೆ ಅವನು ಎಲ್ಲರಿಗೂ ಸೇವ್ ಮಾಡುವಂತಹ ಶೂದ್ರ, ಅವನಿಗೆ ಅದೇ ಸುಖ. ಇನ್ನೊಬ್ಬನಿಗೆ ಸೇವ್ ಮಾಡುದು ಅಂತಾರೆ ಸುಖ. ನನಗೆ ಒಂದು ಉದಾಹರಣೆ ಸಿಗ್ತದೆ. ನನಗೆ, ನಾನು ಒಂದ್ಸಲ ಹಳ್ಳಿಗೆ ಹೋದೆ. ನಮ್ಮ ಹಳ್ಳಿಗೆ, ನಮ್ಮ ಮನೆಗೆ ಒಬ್ರು ಬಂದು ದುಡಿತಾ ಇದ್ರು ಮುಂಚೆ, ಚಿಕ್ಕದಿರುವಾಗ. ನಾನು ಮೊನ್ನೆ ಹೋಗಿರುವಾಗ ಅವ್ರು ಕೂಡ್ಲೇ ಬಂದ್ರು. ಓ, ನೀವು ಬಂದ್ರಲ್ಲ, ನಾನೇನೋ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೆ. ಅವ್ರು ನನ್ನ ಕೈಯಿಂದ ಕಿತ್ಕೊಂಡು, ನೀವೆಲ್ಲ ಇದು ಮಾಡಬಾರ್ದು, ನಾನೇ ಮಾಡ್ತೇನೆ ಅಂತೇಳಿ. ಅವರು ವಯೋವೃದ್ಧರು, ಅವ್ರಿಗೆ 80 ವರ್ಷ ಆಗಿತ್ತು. ನಾನು ತೆಂಗಿನಕಾಯಿ ಸುಲಿತಾ ಇರುವಾಗ, ಇಲ್ಲ ಇಲ್ಲ ನೀವು ಮಾಡಬಾರ್ದು, ಅದನ್ನು ನಾನೇ ಮಾಡ್ತೇನೆ, ನಾನಿರುವಾಗ ನೀವು ಯಾಕೆ ಅಂದ್ರೆ ಅವರಿಗೆ ಅದರಲ್ಲೇ ತೃಪ್ತಿ. ಅಂದ್ರೆ ಶೂದ್ರ ಅಂತ ಹೇಳುದು ಕೀಳು ಅಲ್ಲ, ಶೂದ್ರ ಅಂತ ಹೇಳುದು ಕೀಳು ಅಲ್ವೇ ಅಲ್ಲ. ನೋಡಿ, ಆ ಒಂದು ಪರಿಚರ್ಯ ಅಂದ್ರೆ ಪರಿಚಾರ್ಯ ಅಂದ್ರೆ ಸೇವ್ ಮಾಡುವಂತ ಮನೋಭಾವವೇ ನಮಗೆ ಬೇಕಾದ್ದು. ಅದು ಯಾರಲ್ಲಿ ಇರುವಂಥದ್ದು? ಶೂದ್ರನಲ್ಲಿ ಇರುವಂಥದ್ದು. ಅದು ಇಲ್ಲ ಅಂತ ಹೇಳಿದ್ರೆ ಭಗವಂತನ ಕೊಡೆಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಶೂದ್ರ ಅಂತ ಹೇಳಿ ಕೀಳು ಮಾಡುವವರು ಮೂರ್ಖರು. ಅವನಲ್ಲಿರುವಂತಹ ಅತ್ಯುತ್ತಮವಾದ ಗುಣವೇ ಸೇವಾ ಮನೋಭಾವ. ಪ್ರತಿಯೊಬ್ಬನಿಗೂ ಸೇವೆ ಮಾಡುವಂತಹ ಒಂದು ಮನೋಭಾವ ಉಂಟಲ್ಲ, ಅದು ಎಲ್ಲಿಂದ ಕಲಿಬೇಕಾದ ನಾವು? ಆದ ಕಾರಣ ಭಗವಂತನ ಕಾಲ ಆದಂತಹ ಶೂದ್ರ, ಭಗವಂತನ ಕಾಲ ನಮಗೆ ಬೇಡವಾ? ಫಸ್ಟಿಗೆ ಸರೆಂಡರ್ ಆಗ್ಬೇಕಾದ್ದೇ ಪಾದಕ್ಕೆ, ಗುರುವಿನ ಪಾದಕ್ಕೆ. ಸೊ ಅಂತಹ ಉನ್ನತವಾದಂತಹ ವರ್ಣಾಶ್ರಮವನ್ನು ಕೊಟ್ಟದ್ದಂತೂ ಭಗವಂತ. ಆದರೆ ಹೇಗೆ ನಾವು ಪ್ಲಾಸ್ಟಿಕ್ ಅನ್ನು ತಯಾರಿಸಿದೆವೋ, ಅದೇ ರೀತಿಯಲ್ಲಿ ನಾವು ಈ ವರ್ಣಾಶ್ರಮವನ್ನು ಹಾಳು ಮಾಡಿ ಹಾಕಿದ್ದೇವೆ. ನಮಗೆ ನ್ಯಾಚುರಲ್ ಸ್ಮೆಲ್ ಏನು ಅಂತ ಗೊತ್ತಿಲ್ಲದಂತಹ ಸ್ಥಿತಿ ಆಗಿದೆ ಈಗ. ನ್ಯಾಚುರಲ್ ಕಲರ್ ಏನು ಅಂತಲೇ ಗೊತ್ತಿಲ್ಲದಂತಹ ಸ್ಥಿತಿ ಆಗಿದೆ ಈಗ. ಅದೇ ರೀತಿಯಲ್ಲಿ ನಮ್ಮ ನ್ಯಾಚುರಲ್ ಧರ್ಮ ಏನು ಅಂತಲೇ ನಮಗೆ ಗೊತ್ತಿಲ್ಲ, ನಮ್ಮ ಸ್ವಧರ್ಮ ಏನು ಅಂತಲೇ ಗೊತ್ತಿಲ್ಲ. ಅದನ್ನ ತೋರಿಸಿಕೊಳ್ಳಿಕ್ಕೆ ಇಲ್ಲಿ ಭಗವಂತ ನಮಗೆಲ್ಲರಿಗೂ ಪ್ರೇರೇಪಿಸ್ತಾ ಇದ್ದಾನೆ. ನಿಮ್ಮ ಧರ್ಮ ಯಾವುದು, ನೀನು ಹೇಗಿರ್ಬೇಕು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಪ್ರೇರೇಪಿಸ್ತಾ ಇದ್ದಾನೆ. ಅರ್ಜುನನು ಈ ಹೋರಾಟದಲ್ಲಿ ನನಗೆ ಯಾವ ಒಳಿತು ಕಾಣುವುದಿಲ್ಲ, ಇದು ನರಕದಲ್ಲಿ ನಿತ್ಯ ವಾಸವನ್ನು ಉಂಟು ಮಾಡುತ್ತದೆ ಎಂದು ಹೇಳಿದ. ಹಿಂದೆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನನಗೆ ನರಕ ಸಿಗ್ತದೆ ನನಗೆ ಇದು ಮಾಡಿದರೆ ಅಂತ. ಜಗತ್ತಿನ ಪರಮ ಗುರುವಾಗಿ ಕೃಷ್ಣನು ಅರ್ಜುನನ ಈ ಮನೋಧರ್ಮವನ್ನು ಖಂಡಿಸುತ್ತಾನೆ. ಅರ್ಜುನನ ಇಂತಹ ಮಾತುಗಳು ಅಜ್ಞಾನದಿಂದ ಮಾತ್ರ ಬಂದವು. ಸ್ವಧರ್ಮ ಪಾಲನೆಯಲ್ಲಿ ಅವನು ಅಹಿಂಸೆಯಿಂದ ನಡೆದುಕೊಳ್ಳಲು ಬಯಸಿದ. ಸ್ವಧರ್ಮ ಪಾಲನೆಯಲ್ಲಿ ಅವನು ಅಹಿಂಸೆಯಿಂದ ನಡೆದುಕೊಳ್ಳಲು ಬಯಸಿದ. ಈಗ ನಾವೆಲ್ಲವೂ ಅದೇ ಮಾಡ್ತಾ ಇದ್ದೇವೆ. ನಾನು ಒಂದ್ಸಲ ಹೋಗ್ತಾ ಬರುವಾಗ ಒಂದು ಬಸ್ಸಿನಲ್ಲಿ ನೋಡಿದೆ, ಒಂದು ಯುವಕ ಒಂದು ಯುವತಿ ಹತ್ತಿರ ಇದ್ದಾರೆ. ಹತ್ತಿರ ಇದ್ದು ಅಗತ್ಯ ಇಲ್ಲದಂತಹ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ ಅಂತ ಇಟ್ಕೊಳ್ಳೋದು. ಹಾಗೆ ನಾವು ವೃದ್ಧರಾದವರು, ಅಂದ್ರೆ ಅದನ್ನು ತಿದ್ದಬೇಕಾದವರು ತಿದ್ಲಿಲ್ಲ, ನಾವು ಅದಕ್ಕೋಸ್ಕರ ಇಂತಹ ಸ್ಥಿತಿ ನಡೀತಾ ಇದೆ. ಅಂದ್ರೆ ಯಾವುದೋ ಪ್ರಾಣಿಯ ರೀತಿಯಲ್ಲಿ ನಮ್ಮ ಸಮಾಜ ಬದಲಾವಣೆ ಆಗ್ತಾ ಇದೆ. ಯಾಕೆ? ನಾವು ನಮ್ಮ ಧರ್ಮ ಮಾಡ್ತಿಲ್ಲ, ಯಾರು ಮಾಡ್ತಿಲ್ಲ, ಅವರು ತಪ್ಪು ಮಾಡ್ತಿದ್ದಾರೆ, ಆದ್ರೆ ನಾವು ಕೂಡ ತಪ್ಪು ಮಾಡ್ತಾ ಇದ್ದೇವೆ, ಅದನ್ನ ನಾವು ಅರ್ಥ ಮಾಡ್ಕೊಳ್ತಿಲ್ಲ. ಆ ಬಸ್ಸಿನಲ್ಲಿ ಹೋಗುವಾಗ ಎಲ್ಲರೂ ಸುಮ್ಮನೆ ಮುಖ ಪ್ರೇಕ್ಷರಾಗಿದ್ದೇವೆ ನಾವು. ಏನಾದ್ರೂ ಆಗ್ಲಿ ತೊಂದರೆ ಇಲ್ಲ, ಯಾಕಂದ್ರೆ ಏನಪ್ಪ ನನ್ನ ಜೀವನ ನನಗೆ, ಈ ರೀತಿಯ ಮನೋಭಾವನೆ ನಮಗಿದ್ದ ಕಾರಣ ಪ್ರಕೃತಿ, ಆಮೇಲೆ ನಮ್ಮ ದೇಶ, ನಮ್ಮ ಇಡೀ ಭೂಲೋಕ ಹಾಳಾಗ್ತಾ ಇದೆ. ಆಮೇಲೆ ಏನು ಇದಕ್ಕೆ ಉದಾಹರಣೆ ಕೊಡ್ತೇವೆ, ಇದು ಕಲಿಯುಗದಲ್ಲಿ ಇದೇ ಆಗುದು, ಕಲಿಯುಗ ಇದು ಅಂತ ಹೇಳಿ
ಹಾಗೆ ಹೇಳಿ ಕಲಿಯುಗದಲ್ಲಿ ಇದೇ ಆಗ್ತದೆ ಅಂತ ಹೇಳಿ ನಾವು ಸಪೋರ್ಟ್ ಮಾಡಿದ್ರೆ ನಾವು ಅವರಾಗಿ ಅವರ ಫಲ ನಮಗೂ ಸಿಗ್ತದೆ. ನರಕದಲ್ಲಿ ನಿತ್ಯವಾಸವನ್ನು ಉಂಟು ಮಾಡುತ್ತದೆ. ಅರ್ಜುನನ ಇಂತಹ ಮಾತುಗಳು ಅಜ್ಞಾನದಿಂದ ಮಾತ್ರ ಬಂದವು. ನಮಗೆ ಅರ್ಥ ಆಗ್ಬೋದು ಈಗ ನಮಗೆ ಎಷ್ಟು ಅರ್ಜನ ಇದೆ ಅಂತೇಳಿ. ಸ್ವಧರ್ಮ ಪಾಲನೆಯಲ್ಲಿ ಅವನು ಅಹಿಂಸೆಯಿಂದ ನಡೆದುಕೊಳ್ಳಲು ಬಯಸಿದ. ಕ್ಷತ್ರಿಯನು ಯುದ್ಧ ಭೂಮಿಯಲ್ಲಿದ್ದು ಅಹಿಂಸೆಯಿಂದ ನಡೆದುಕೊಳ್ಳುವುದೆಂದರೆ ಅದು ಮೂರ್ಖರ ಸಿದ್ಧಾಂತ. ಮಹರ್ಷಿಯೂ ವ್ಯಾಸದೇವರ ತಂದೆಯೂ ಆದ ಪರಾಶರು ರಚಿಸಿದ ಪರಾಶರ ಸ್ಮೃತಿಯಲ್ಲಿ ಹೀಗೆ ಹೇಳಿದೆ: ಕ್ಷತ್ರಿಯೋ ಹಿ ಪ್ರಜಾರಕ್ಷನ್ ಶಸ್ತ್ರಪಾಣಿ ಪ್ರದಂಡಯನ್ ಪ್ರದಂಡಯನ್. ಈ ಕನ್ನಡವೇ ಒಂದು ಸ್ಪೆಷಲ್ ಆಗಿ ಟೈಪ್ ಮಾಡಿದ್ದಾರೆ. ನಿರ್ಜಿತ್ಯ ಪರಸೈನ್ಯಾದಿ ಕ್ಷಿತಿಂ ಧರ್ಮೇಣ ಪಾಲಯೇತ್. ಪ್ರಜೆಗಳನ್ನು ಎಲ್ಲ ಬಗೆಯ ಕಷ್ಟಗಳಿಂದ ರಕ್ಷಿಸುವುದೇ ಕ್ಷತ್ರಿಯನ ಧರ್ಮ. ಯಾರು ಹೇಳ್ತಾ ಇರೋದು? ಪರಾಶರ ಮುನಿಗಳು. ಆದುದರಿಂದ ಅವನು ಶಾಸನ ಮತ್ತು ವ್ಯವಸ್ಥೆಗಳಿಗೆ ಸಂಬಂಧಿಸಿದ ಪ್ರಸಂಗಗಳಲ್ಲಿ ಸೂಕ್ತವಾಗಿ ಹಿಂಸೆಯನ್ನು ಬಳಸಬೇಕು. ಎಲ್ಲೆಲ್ಲಿ ಹಿಂಸೆಯ ಅಗತ್ಯ ಇದೆ ಅಲ್ಲೆಲ್ಲ ಬಳಸಬೇಕು. ಹಿಂದಿನ ಕ್ಲಾಸಲ್ಲಿ ಒಬ್ಬರು ಮಾತಾಜಿಯವರು ಹೇಳಿದ್ರಲ್ಲ, ಒಂದು ಮಗುವನ್ನು ತಿದ್ದಲಿಕ್ಕೆ ಎಲ್ಲಿ ಹಿಂಸೆ ಬೇಕೋ ಆ ಹಿಂಸೆ ಬೇಕಾಗ್ತದೆ. ಒಂದು ಪೆಟ್ಟು ಕೊಡಬೇಕಾ? ಪೆಟ್ಟು ಕೊಡಬೇಕಾಗ್ತದೆ. ಅದು ಹಿಂಸೆ ಆದರೂ ಕೂಡ ಆ ಮಗುವಿಗೆ ಒಳ್ಳೆಯದದು. ಅದೇ ರೀತಿ ಶತ್ರು ರಾಜರ ಸೈನ್ಯಗಳನ್ನು ಆತನು ಗೆಲ್ಲಬೇಕು. ಹೀಗೆ ಧಾರ್ಮಿಕ ತತ್ವಗಳಿಗೆ ಅನುಗುಣವಾಗಿ ಪ್ರಪಂಚವನ್ನು ಆಳಬೇಕು. ಎಲ್ಲ ದೃಷ್ಟಿಕೋನಗಳಿಂದ ಅರ್ಜುನನು ಯುದ್ಧ ಮಾಡದೇ ಇರುವುದಕ್ಕೆ ಕಾರಣವೇ ಇಲ್ಲ. ಅವನು ಶತ್ರುವನ್ನು ಸೋಲಿಸಿದರೆ ರಾಜ್ಯವನ್ನು ಅನುಭವಿಸಬಹುದು. ಅವನು ಶತ್ರುವನ್ನು ಸೋಲಿಸಿದರೆ ರಾಜ್ಯವನ್ನು ಅನುಭವಿಸಬಹುದು. ಯುದ್ಧದಲ್ಲಿ ಸತ್ತರೆ ಅವನು ಸ್ವರ್ಗಲೋಕಕ್ಕೆ ಇರುತ್ತಾನೆ. ಅದರ ಬಾಗಿಲುಗಳು ಅವನಿಗೆ ತೆರೆದುಕೊಂಡಿವೆ. ಅಪಾವೃತಂ. ಏನೇ ಆದರೂ ಯುದ್ಧ ಮಾಡುವುದರಿಂದ ಅವನಿಗೆ ಲಾಭವೇ. ಇವತ್ತು 2 ಶ್ಲೋಕ, 3ನೇ ಶ್ಲೋಕ ಬೇಡ, 2 ಶ್ಲೋಕ ಮಾಡೋಣ. ಏನಾದರೂ ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ ಅಂದ್ರೆ 3ನೇ ಶ್ಲೋಕಕ್ಕೆ ಹೋಗೋಣ. ಅಥವಾ ಏನಾದರೂ ನಾನು ತಪ್ಪು ಹೇಳಿದ್ರೆ ಅದನ್ನ ನೀವು ಹೇಳಿದ್ರೆ ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಣ ಸೇರ್ಕೊಂಡು. ಅನ್ಮ್ಯೂಟ್ ಮಾಡ್ಕೋಬಹುದು ನೀವು. ಎಂತ ಅದ್ಭುತವಾದಂತಹ ಒಂದು ತಾತ್ಪರ್ಯ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರದ್ದು. ಇದನ್ನು ಓದಿದವನಿಗೆ ಖಂಡಿತವಾಗಿ ಅರ್ಥ ಆಗ್ತದೆ ನಾನು ಎಲ್ಲಿದ್ದೇನೆ, ವೇರ್ ಐ ಆಮ್ ಸಿಚುವೇಟೆಡ್, ನನ್ನ ಜೀವನದಲ್ಲಿ ನಾನು ಎಲ್ಲಿದ್ದೇನೆ ಅಂತ ನಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ. ಎಷ್ಟು ಹಿಂದೆ ಉಳಿದಿದ್ದೇವೆ ನಾವು ನಿಜವಾದ ಒಂದು ಧರ್ಮವನ್ನ ಮಾಡ್ಲಿಕ್ಕೆ. ಎಸ್ ಮಾತಾಜಿ, ಸಾಕ್ಷಿ ಮಾತಾಜಿ. ಪ್ರಭುಜಿ, ಅದೇ ಇವಾಗ ಹರೇ ಕೃಷ್ಣ. ಹೇಳಿ ಮಾತಾಜಿ. ಇವರು ಬ್ರಾಹ್ಮಣರು ಅದು ಹೋಮಕ್ಕೆ ಆಹುತಿ ಕೊಡ್ತಿದ್ರಲ್ಲ ಪ್ರಭುಜಿ, ಅಂದ್ರೆ ಹೇಳಿದ್ರಲ್ಲ ಪ್ರಾಣಿಗಳನ್ನ. ಸೊ ಅದು ಆಕ್ಚುಲಿ ಅಂದ್ರೆ ಮಾಡ್ತಿದ್ರ ಮೊದ್ಲೆಲ್ಲ? ಅಂದ್ರೆ ಮುಂಚೆ ಮಾಡ್ತಿದ್ರು, ಅಷ್ಟು ಎಕ್ಸ್ಪರ್ಟ್ ಇದ್ರು ಅವರು. ಏನು ನೋವಿಲ್ಲದೆ ಈಗ ಸರ್ಜರಿ ಮಾಡುವ ಹಾಗೆ ನೋವಿಲ್ಲದೆ ಆ ಪ್ರಾಣಿಗೆ ಮನುಷ್ಯನ ಜನ್ಮ ಸಿಗುವ ಹಾಗೆ ಮಾಡ್ತಿದ್ರು. ಈಗ ನೋವಾಗ್ತದಲ್ಲ ನಮಗೆ ಸಾಯುದು ಅಂತ ಹೇಳಿ, ಸಾಯುದು ಥಿಂಕ್ ಮಾಡಿದ್ರೆ ನಮಗೆ ನೋವು. ಆದ್ರೆ ಆಗ ಹಾಗೆ ಇರ್ಲಿಲ್ಲ. ಬ್ರಾಹ್ಮಣ ಮಾಡುವಂತ ಒಂದು ಒಂದು ಅಂತಹ ಮಂತ್ರದ ಶಕ್ತಿ ಇತ್ತು, ಮಂತ್ರ ಶಕ್ತಿ. ಅಂದ್ರೆ ಈ ವಿಶ್ವಾಮಿತ್ರ ಮಿತ್ರ ಈ ತರ ಎಲ್ಲ ನಾವು ಋಷಿ ಮುನಿಗಳು ಕೇಳಿದೀವಲ್ಲ, ವಾಲ್ಮೀಕಿ ಊರಲ್ಲ, ಅವ್ರು ಬಿಟ್ಟು ಬೇರೆ ತರ ಋಷಿ ಮುನಿಗಳು ಮಾಡ್ತಿದ್ರ ಇದು? ಖಂಡಿತವಾಗಿ ಖಂಡಿತವಾಗಿ. ಓಕೆ, ಏನು ಸಂಶಯ ಇಲ್ಲ. ಇದರಲ್ಲಿ ತುಂಬಾ ಉದಾಹರಣೆಗಳಿವೆ. ಏನೇ ಆಗ್ಲಿ ಈ ತರ ನಡೀತಾ ಇತ್ತು ಮುಂಚೆ. ಓಕೆ. ಆಮೇಲೆ ಇನ್ನೊಂದು ಹೇಳಿದ್ರೆ ಪ್ರಭುಜಿ, ಇವಾಗ ನಾವೆಲ್ಲರೂ ಇವಾಗ ಹೇಳ್ತಾ ಇರ್ತೀವಿ, ನಾವೇ ಮಾತಾಡ್ತೀವಿ, ಕಲಿಯುಗದಲ್ಲಿ ಇದ್ದೀವಿ. ಅದು ನೀವು ಒಂದು ಹೇಳಿದ್ರಲ್ಲ, ನಾವು ಅವ್ರ ಜೊತೆನೆ ಸೇರ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ ಇಲ್ಲ ಹೇಳಿದ್ರೆ. ಸೊ ಅವ್ರಿಗೆ ನಾವು ಅವ್ರ ಆತರ ಮಾತಾಡುವಾಗ ನಾವು ಅವ್ರಿಗೆ ಹೇಗೆ ಆನ್ಸರ್ ಮಾಡೋದು? ನಾವು ಕೇಳಬಾರ್ದು ಅವರದ್ದನ್ನು. ನಮಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಕೇಳಬಾರ್ದು. ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರೆ ಅದಕ್ಕೆ. ಗೋ ವಿತ್ ದ ಫ್ಲೋ ಅಂತ ಮಾಡ್ತಿದಾರಲ್ಲ, ಅದು ತಪ್ಪು. ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೇನೆ, ಯಾರಾದ್ರೂ ಮಾಡಿದ್ರೆ ಬೇಜಾರು ಮಾಡಬೇಡಿ, ನಾನು ಸ್ವಲ್ಪ ವಿಷಯದಲ್ಲಿ ಕಠಿಣ ಇರಬಹುದು, ದಯವಿಟ್ಟು ಕ್ಷಮಿಸಿ. ಈಗ ಕೊರೋನಾ ಬಂದಿತ್ತಲ್ಲ, ಕೊರೋನಾ ಬಂದಿತ್ತು, ಕೊರೋನಾ ವ್ಯಾಕ್ಸಿನೇಷನ್. ನಾನು ಕೊರೋನಾ ವ್ಯಾಕ್ಸಿನೇಷನ್ ಬಗ್ಗೆ ಹೇಳ್ತೇನೆ. ಕೊರೋನಾ ವ್ಯಾಕ್ಸಿನ್ ಟೈಮಲ್ಲಿ ಕೆಲವರು ಭಕ್ತರು ವ್ಯಾಕ್ಸಿನ್ ಹಾಕೋದು ಬೇಕೋ ಬೇಡೋ ಅಂತ ಸಂಶಯ. ಕೆಲವರು ಹಾಕಬೇಕು, ಕೆಲವರು ಹಾಕಬಾರದು ಅಂತ. ಕೆಲವರದಲ್ಲಿ ಹಸುವಿನನ್ನು ದೌರ್ಜನ್ಯ ನಡೀತಾ ಇದೆ, ಹಸುವಿನಲ್ಲಿ ರಕ್ತ ಇದೆ, ಅಥವಾ ಯಾವುದೋ ಒಂದು ಪ್ರಾಣಿಜನ್ಯ ರಕ್ತ ಇದೆ. ಹೌದಲ್ವಾ? ಪ್ರಾಣಿಜನ್ಯ ರಕ್ತ ಇದೆ, ಅದು ಭಕ್ತರು ಉಪಯೋಗಿಸಬಾರದು, ಖಂಡಿತವಾಗಿ ಹೌದು.
ಉಪಯೋಗಿಸಬಾರದು ಅಷ್ಟೇ. ಅದರಿಗೆ ಯಾಕೆ ಚಿಂತೆ? ನನಗೆ ಗೊತ್ತಿದ್ದ ಕೆಲವು ಭಕ್ತರು ಕೆಲಸವನ್ನೇ ಬಿಟ್ಟಿದ್ದಾರೆ. ಹ್ಮ್. ಒಂದು ಉದಾಹರಣೆ ಹೇಳಿದ್ನು. ಅಂದ್ರೆ ಗೋ ವಿತ್ ದ ಫ್ಲೋ ಮಾಡಲಿಲ್ಲ, ಆದ್ರೆ ಕೆಲವರು ಗೋ ವಿತ್ ದ ಫ್ಲೋ ಮಾಡಿದ್ದಾರೆ. ಅದೇ. ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಅದು ತಗೊಳ್ತೇವೋ ತಗೊಳ್ಳೋದಿಲ್ವಾ? ಮಗುವಿಗೆ ಶ್ರೀಲ ಪ್ರಭುಪಾದರು ಒಂದು ಉದಾಹರಣೆ ಕೊಡ್ತಾರೆ. ಮಗುವಿಗೆ ಗೊತ್ತಿಲ್ಲ ಅಂತ ಹೇಳಿ ಬೆಂಕಿಗೆ ಕೈ ಕೊಟ್ರೆ ಬೆಂಕಿ ಸುಡುದಿಲ್ವಾ? ಹೌದು. ಸುಡ್ತದೆ ಅಲ್ವಾ? ಅದೇ ರೀತಿ ನಾವು ಮಾಡುವಂತ ಪ್ರತಿಯೊಂದು ಕರ್ಮಕ್ಕೂ ನಮಗೆ ಅನುಭವಿಸಲೇಬೇಕು. ಆದ ಕಾರಣ ನಾವು ಅದನ್ನು ಅಡ್ರೆಸ್ ಮಾಡಲೇಬೇಕು. ನಾವು ಅದನ್ನು ಎಸ್ಕೇಪ್ ಮಾಡುವಂತ ಪ್ರಯತ್ನ ಮಾಡಬಾರ್ದು. ನಾನು ಭಕ್ತನಾಗಿದ್ದೇನೆ, ಇದೆಲ್ಲ ನನಗೆ ಅಲ್ಲ ಅಗತ್ಯ ಅಲ್ಲ, ನಾನು ಬರೀ ಜಪ ಮಾತ್ರ ಮಾಡ್ತಿದ್ದೇನೆ, ಆ ಸ್ತರದಲ್ಲಿದ್ದವ ಹಾಗೆ ಮಾತಾಡೋದು ತಪ್ಪಿಲ್ಲ. ಆದ್ರೆ ನಾನು ಆ ಸ್ತರದಲ್ಲಿಲ್ಲ. ಗೊತ್ತಾಯ್ತು. ಎಸ್ ಮತ್ತೆ ಹರೇ ಕೃಷ್ಣ. ಹರೇ ಕೃಷ್ಣ ಅಂತ. ಚೇತನ್ ಪ್ರಭುಗಳೇ ಹೇಳಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ನಾವು ಇವಾಗ ಸ್ವಧರ್ಮವನ್ನ ಕಂಡ್ಕೊಳ್ಳೋದು ಹೆಂಗೆ ಪ್ರಭು? ಇದು ತುಂಬಾ ಇಂಪಾರ್ಟೆಂಟ್. ಸ್ವಧರ್ಮ ಅಂತ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದನ್ನು ಹೇಗೆ ಕಂಡ್ಕೊಳ್ಳೋದು ಅಂತ ಹೇಳಿದ್ರೆ, ಈಗ ನಮಗೆ ನೀವು ಆಯುರ್ವೇದ ಡಾಕ್ಟರ್ಲಿ ಹೋದ್ರೆ ದೋಷ ಹೇಗೆ ಕಂಡು ಹಿಡಿತಾರೆ ನಮಗೆ ಗೊತ್ತಾಗೋದಿಲ್ಲ ಅಲ್ಲ. ನಮಗೆ ಯಾವ ದೋಷ ಇದೆ, ವಾತವ, ಪಿತ್ತವ, ಕಫವ, ಯಾವುದು ಗೊತ್ತಿಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಹೋಗ್ತೇವೆ ನಾವು. ಡಾಕ್ಟರ್ ಹತ್ರ ಹೋಗಿ ಗೊತ್ತಾಗ್ತದೆ. ಈಗ ಇಂಟರ್ನೆಟ್ನ ಮುಖಾಂತರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ ಜ್ಞಾನ, ಆದ್ರೂ ಅಷ್ಟು ಪರ್ಫೆಕ್ಟ್ ಆಗಿ ನಮಗೆ ಅಷ್ಟು ಸುಲಭದಲ್ಲಿ ಗೊತ್ತಾಗುದಿಲ್ಲ. ಅಷ್ಟು ವರ್ಷದ ಅಧ್ಯಯನ ಮಾಡಿದ್ರೆ ಗೊತ್ತಾಗ್ಲಿಕ್ಕೂ ಸಾಕು. ಅಂತಹ ಡಾಕ್ಟರ್ ಹತ್ರ ಹೋಗ್ಬೇಕು ನಾವು. ನಾನು ಯಾರು ಅಂತ ಕೇಳಲಿಕ್ಕೆ ಅಂದ್ರೆ ಗುರುವಿನ ಹತ್ರ ಹೋಗ್ಬೇಕು. ಒಂದು ನಮಗೆ ಗೊತ್ತಾಗ್ತದೆ ಸ್ವಲ್ಪ ಸ್ವಲ್ಪ, ಆದ್ರೆ ಗುರು ಹೇಳಿದ ಮೇಲೆ ದೃಢ ಆಗ್ತದೆ. ಆಮೇಲೆ ಅದಕ್ಕೆ ಅನುಗುಣವಾಗಿ ನಾವು ಕಾರ್ಯ ಮಾಡಲಿಕ್ಕೆ ಪ್ರಯತ್ನ ಪಡ್ಬೇಕು. ಅದು ಒಂದೇ ದಿವಸದಲ್ಲಿ ಆಗುವಂಥದ್ದಲ್ಲ. ನಿಧಾನವಾಗಿ ಒಂದು 5 ವರ್ಷ 3 ವರ್ಷ ಆದ ಮೇಲೆ ಆದ್ರೂ ನಾನು ಒಂದು ಸ್ಥಿತಿಗೆ ಬರಬೇಕು, ನಾನು ನಮ್ಮ ಗುರುಗಳು ಹೇಳಿದಂತ ಸ್ಥಿತಿಗೆ ಬರಬೇಕು ನಾನು ಅಂತ ಹೇಳಿ ನಾವು ಮನಸ್ಸಲ್ಲಿ ಯೋಚನೆ ಮಾಡ್ಬೇಕು. ಅದರಲ್ಲಿ ಬೇರೆ ಬೇರೆ ವಿಚಾರ ಇದೆ. ಜ್ಯೋತಿಷ್ಯ ಶಾಸ್ತ್ರದಿಂದ ಕಂಡುಹಿಡಲಿಕ್ಕೆ ಆಗ್ತದೆ. ಅದು ಮಾತ್ರ ಅಲ್ಲ, ಜ್ಯೋತಿಷ್ಯ ಶಾಸ್ತ್ರ, ಗುರುವಾಕ್ಯ, ಶಾಸ್ತ್ರವಾಕ್ಯ, ಆಮೇಲೆ ನಮ್ಮ ಕರ್ಮ, ನಾವೇನು ಮಾಡ್ತಿದ್ದೇವೆ ಅದರಲ್ಲಿ ನಮ್ಮ ಒಂದು ಹುರುಪು. ನಾವು ಕೆಲಸ ಮಾಡುವಾಗ ನಮಗೇನು ಅದರಲ್ಲಿ ಆಸಕ್ತಿ ಇರ್ತದೆ. ಕೆಲವರು ಕಷ್ಟಪಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಕಲ್ತಿರ್ತಾರೆ. ಅವ್ರು 4 ವರ್ಷ ಆದ್ಮೇಲೆ ಅಯ್ಯೋ ನಾನು ಸುಮ್ಮನೆ ಇದೆ ಕಲ್ತದ್ದು. ಅಥವಾ ಯಾರೋ ಒಬ್ಬ ಕಷ್ಟಪಟ್ಟು ಗಣಿತ ಓದ್ತಾ ಇರ್ತಾನೆ, ಇದು ಕಲಿಸಿದ್ದೇ ಕಲಿಸ್ಬೇಕು, ನಂಗೆ ಸಾಕಾಯ್ತು ಇದು 4 ವರ್ಷ ಆದ್ಮೇಲೆ ಅನ್ನಿಸ್ತದೆ. ಅಥವಾ ಯಾರೋ ಒಬ್ಬ ಗೊಬ್ಬರ ಹೊರ್ತಾ ಇದ್ದಾನೆ, ಅಯ್ಯೋ ನನಗೆ ಇಷ್ಟ ಇಲ್ಲಪ್ಪ ಗೊಬ್ಬರ ಹೊರತು, ನಂಗೆ ಬೇರೆ ಏನೋ ಮಾಡ್ಬೋದಾಗಿತ್ತು. ಉದಾಹರಣೆ ಕೊಡ್ತಾ ಇದ್ದೇನೆ. ಯಾವ ಕೆಲಸದಲ್ಲೂ ಮೇಲು ಕೀಳಿಲ್ಲ, ಆದ್ರೆ ಜನ ನೋಡ್ತಿದ್ದಾರೆ ಮೇಲೆ ಕೂಡ. ಅದು ತಪ್ಪು, ದೊಡ್ಡ ತಪ್ಪು. ಹಲೋ ಹಾ ಪ್ರಭುಗಳು ಹೇಳಿ. ಪ್ರಭು, ಏನಿಲ್ಲ, ಇವಾಗ ಕ್ಷತ್ರಿಯರಾದವರು ಈಗ ಮಾಂಸಾಹಾರನ ಸೇವಿಸ್ತಾರೆ. ಆದ್ರೆ ಅವ್ರು ಕ್ಷತ್ರಿಯರಾದವರೇನೆ ಇವಾಗ ಭಕ್ತರಾಗಿದ್ರೆ ಅವರು ಹೇಗ್ ನಡ್ಕೊಳ್ಬೇಕು ಪ್ರಭು? ಕ್ಷತ್ರಿಯರಾದವರು ಮಾಂಸಾಹಾರ ತಿನ್ನುವ ಅಗತ್ಯ ಇಲ್ಲ. ಅದೇ ತಿನ್ನುವ ಅಗತ್ಯ ಇಲ್ಲ. ಆದ್ರೆ ಇವಾಗ ಅಂದ್ರೆ ಈಗ ಸೈನಿಕರು ಅಥವಾ ಪೊಲೀಸ್ನವರು ಇವರೆಲ್ಲ ಸ್ವಲ್ಪ ದೇಹನ ಗಟ್ಟಿಯಾಗಿ ಇಟ್ಕೋಬೇಕು ಅಂದ್ರೆ ಈ ತರ ಎಲ್ಲ ಮಾಡ್ಬೇಕಾಗ್ತದೆ. ಅದೊಂದು ಪರಿಕಲ್ಪನೆ ಅಷ್ಟೇ, ಮನಸ್ಸಿನ ಒಂದು ಪರಿಕಲ್ಪನೆ. ಹಾ, ಹಾ. ಅದರಿಂದ ಹೊರಗೆ ಸುಲಭವಾಗಿ ಭಕ್ತರು ಬರಬಹುದು. ಆ ಮಾಂಸಾಹಾರದ ತಿನ್ನುವ ಅಗತ್ಯ ಇಲ್ಲವೇ ಇಲ್ಲ. ಆ, ಬೇರೆ ಪ್ರಾಣಿಯನ್ನು ಹತ್ಯೆ ಮಾಡಿ ನಮ್ಮನ್ನು ನಾವು ರಕ್ಷಣೆ ಮಾಡುವ ಸಬ್ಜೆಕ್ಟ್ ಇಲ್ಲ. ಅವರನ್ನು ಈ ಶಾಸ್ತ್ರ ಹೇಳಿದ ಹಾಗೆ ಹುಲಿಯನ್ನು ಕೊಲ್ತೀರಾ, ಅದು ವಿಚಾರ ಬೇರೆ. ನೇರ ಹೋಗಿ ಹುಲಿ ಕೊಲ್ಲುವುದು ಅದೆಲ್ಲ ಮಾಡುವ ವಿಚಾರ ಬೇರೆ. ಆದ್ರೆ ಸುಮ್ಮನೆ ದೇಹಕ್ಕೆ ಶಕ್ತಿ ಬೇಕು ಅಂತ ಹೇಳಿ ತಿನ್ನುದು, ಆಮೇಲೆ ಯುದ್ಧವೇ ಬರುವುದಿಲ್ಲ, ಸುಮ್ಮನೆ ತಿಂದು ತಿಂದು ಗಟ್ಟಿ ಮಾಡುದು ಶರೀರ, ಏನು ಪ್ರಯೋಜನ? ಹೌದು. ಅದೇ ಈಗ ನಾವು ಕಲುಷಿತವಾದ ವಾತಾವರಣ. ಯಾಕೆಂತಂದ್ರೆ ನಾವು ಆ ಹಾ. ಒಳ್ಳೆಯ ಆಡಳಿತದಲ್ಲಿ ಇಲ್ಲ. ಅಂದ್ರೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಒಳ್ಳೆ ಆಡಳಿತ ಅಲ್ಲ. ಹೌದು ಪ್ರಭು. ಆದ್ರೆ ಪ್ರಭು, ಈಗಿನ ಕಾಲಮಾನಕ್ಕೆ ಇದು ಪ್ರಜಾಪ್ರಭುತ್ವನೇ ಸರಿ ಅಂತ ಅನ್ಸುತ್ತಿಲ್ಲ ಪ್ರಭು. ಯಾಕೆಂದ್ರೆ ಇಲ್ಲ ಇಲ್ಲ, ಇವಾಗ ರಾಜರು ಏನು ಅಂದ್ರೆ ಈಗ ರಾಜರುಗಳು ಅಷ್ಟು ಮಟ್ಟಿಗೆ ಸರಿ ಇಲ್ವಲ್ಲ. ನಾವು ಸರಿ ಇಲ್ಲದ ಕಾರಣ ರಾಜರು ಸರಿಯಾಗಿ ಸಿಗ್ತಾ ಇಲ್ಲ. ನಾವು ಈ ವರ್ಣಾಶ್ರಮವನ್ನ ಫಾಲೋ ಮಾಡಿದ್ರೆ ಎಲ್ಲರೂ ಆಗ್ತದೆ. ಈಗ ನಮಗೆ ಈ ಒಂದೇ ದಿವಸದಲ್ಲಿ ಇದು ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಗುರುಗಳು ಒಂದು ಉದಾಹರಣೆ ಕೊಡ್ತಾರೆ, ಕೇಳ್ತಾರೆ ಇದೆಲ್ಲ ಸಾಧ್ಯವಾ ಅಂತ ಯಾರಾದ್ರೂ ಕೇಳ್ತಾರೆ, ಈ ವರ್ಣಾಶ್ರಮ ಧರ್ಮ ಎಲ್ಲ ಸಾಧ್ಯವಾ ಕೇಳ್ತಾರೆ. ಒಂದು ಉದಾಹರಣೆ ಕೊಡ್ತಾರೆ. ಅದು ಮುಂಚೆ ಉದಾಹರಣೆ ಹೇಳಿದ್ದೇನೆ. ಆ ಒಂದು ಚಿಕ್ಕ ಗಿಳಿ ಸಮುದ್ರವನ್ನು ಬತ್ತಿಸುವಂತಹ ಒಂದು ಕಾರ್ಯ. ಆಗ ಯಾರು ಬರ್ತಾರೆ ಸಹಾಯಕ್ಕೆ? ಭಗವಂತನ ದಾಸನಾದಂತಹ ದಾಸ ಯಾರಾದ್ರೂ ಬಂದು ಸಹಾಯ ಮಾಡ್ತಾರೆ. ಅದೇ ರೀತಿಯಲ್ಲಿ ಸತ್ಯವನ್ನು ನಾವು ಹಿಡ್ಕೊಂಡು ಮುಂದೆ ಹೋಗ್ಬೇಕು. ನಮಗೆ ಅದರಲ್ಲಿ ಸಕ್ಸಸ್ ಸಿಗ್ತದೆ ಇಲ್ವೋ ನಮಗೆ ಅಗತ್ಯ ಇಲ್ಲ. ನಮಗೆ ಕೂಡಿದಷ್ಟು ನಾವು ಮಾಡ್ಲೇಬೇಕು, ಇಲ್ಲದ್ರೆ ಪ್ರಾಬ್ಲಮ್ ಆಗ್ತದೆ. ನಮಗೆ ಕೂಡಿದಷ್ಟು ನಾವು ಒಂದೇ ದಿವಸದಲ್ಲಿ ದೇಶವನ್ನೇ ಮಾರ್ಪಾಡು ಮಾಡೋದು ಹುಚ್ಚುತನ. ನಮ್ಮ ಒಂದು ಪರಿಣಿತಿ ಅಂದ್ರೆ
ಪರಿಧಿ ಅಲ್ವಾ, ಪರಿಧಿ ಅಂತ ಹೇಳ್ತಾರೆ. ನಮ್ಮ ಒಂದು ಪರಿಧಿಯಲ್ಲಿ ನಮಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಮಾಡ್ಲೇಬೇಕು. ಅದು ಭಗವಂತ. ನಮ್ಮ ಹೃದಯ ನೋಡುವನು ಭಗವಂತ. ನಮ್ಮ ಹೃದಯವನ್ನು ನೋಡಿ ನಮ್ಮ ಹೃದಯದಲ್ಲಿ ಏನಿದೆ ಅಂತ ನೋಡ್ತಾನೆ. ಓ, ನಾವು ಸೈನ್ಯಕ್ಕೆ ಅಗತ್ಯ ಇದು ತಿನ್ಲೇಬೇಕು ಅಂತ ಹೇಳಿದ್ರೆ ಹೃದಯ ನೋಡ್ತಾನೆ, ಅಯ್ಯೋ ಮೂರ್ಖ ಅಂತ ಗೊತ್ತಾಗ್ತದೆ ಭಗವಂತನಿಗೆ. ಅಥವಾ ಆ ಹಾಗೆ ಹೇಳಿದ ಉದಾಹರಣೆ, ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು, ದಯವಿಟ್ಟು ಕ್ಷಮಿಸಿ. ಹಾಲು ದನಕ್ಕೆ ದನದ ಹಾಲು ನಾವು ಕೊಡ್ತೇವೆ, ಯಾರಿಗೆ? ಭಗವಂತನಿಗೆ ಕೊಡ್ತೇವೆ. ಆ ದನ ಎಲ್ಲಿಂದ ಬಂತು, ಹೇಗೆ ಹಾಲು ಬಂತು ನಮಗೆ ಗೊತ್ತಿಲ್ಲ. ಭಗವಂತನಿಗೆ ಕೊಟ್ಟ ಮೇಲೆ ಭಗವಂತ ಅದರ ಪಾಪ ತೆಗೆದು ನಮಗೆ ಕೊಡ್ತಾನೆ. ಭಗವಂತ ಒಂದು ಮೆಷಿನ್, ಪಾಪ ತೆಗೆಯುವ ಮೆಷಿನ್ ನಮಗೆ. ಭಗವಂತನಿಗೆ ಕೊಡುದು ನಾವು ಹಾಲನ್ನು, ತುಳಸಿ ಹಾಕಿ ಕೊಡುದು. ಆಮೇಲೆ ಆ ಹಾಲನ್ನ ನಾವು ಕುಡಿಯುವುದು. ಆ ಹಾಲು ಹೇಗೆ ಬಂತು? ಆ ದನ ನಿಜವಾಗಿ ಹಾಲು ನೋವಿಲ್ಲದೆ ಕೊಡ್ತಾ ಉಂಟಾ? ಹೇಗೆ ಸಕ್ಕು ಮಾಡಿ ಕೊಡ್ತಾ ಇದ್ದಾರೆ? ಎರಡು ಕೆಚ್ಚಲ್ನ ಎರಡು ನಿಪಲ್ಸ್ ಅನ್ನ ಕರುವಿಗೆ ಕೊಟ್ಟಿತ್ತಾ ಇಲ್ವಾ? ಏನು ಗೊತ್ತಿಲ್ಲ ನಮಗೆ, ಕುಡಿಯುದು ನಾವು. ಆಮೇಲೆ ಹೇಳುದು ನನಗೆ ಏನು ಪಾಪ ಬರುವುದಿಲ್ಲ. ಇದು ಎಸ್ಕೇಪಿಸಮ್. ಇದು ಕಲಿಯುಗದ ಹೆಸರು ಹೇಳಿ ಎಸ್ಕೇಪಿಸಮ್. ಇದು ಎರಡು ಮುಖ್ಯ. ವರ್ಣಾಶ್ರಮ ಧರ್ಮದಲ್ಲಿ ಇದೆರಡು ಬರ್ತದೆ, ವರ್ಣಾಶ್ರಮ ಧರ್ಮ. ಹಾಗೆ ಅಂತ ಹೇಳಿ ಇದನ್ನು ತುಂಬಾ ಥಿಂಕ್ ಮಾಡಿ ಅಯ್ಯೋ ಕಷ್ಟ ಅಂತ ಹೇಳುದಲ್ಲ. ನಾವು ಇದನ್ನ ಅರ್ಥ ಮಾಡ್ಕೊಂಡು ಇದನ್ನ ಮೇಲೆ ಬರುದು ಹೇಗೆ ಅಂತ ನಿಧಾನವಾಗಿ ಮುಂದೆ ಹೋಗ್ಬೇಕು. ಹಾಲು ಇವತ್ತಿನಲೇ ಸ್ಟಾಪ್ ಮಾಡುವ ಉದ್ದೇಶವನ್ನು ನಾನು ಹೇಳ್ತಾ ಇಲ್ಲ ಯಾರಿಗೂ. ಆದರೆ ಉದ್ದೇಶ ಇದಾಗಿರ್ಬೇಕು, ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರೆಸ್ ಆಗ್ಬೇಕು ನಾವು. ಭಗವಂತ ಆ ಪ್ರೋಗ್ರೆಸ್ ಅನ್ನು ನೋಡ್ತಾನೆ. ಭಗವಂತ ನನ್ನ ಕಡೆ, ಇವನು ನನ್ನ ಬಗ್ಗೆ, ನನ್ನ ಭೂಮಿ ಬಗ್ಗೆ, ನನ್ನ ಹಸುವಿನ ಬಗ್ಗೆ ಎಷ್ಟು ಥಿಂಕ್ ಮಾಡ್ತಾನೆ ಅಂತ ಕೂಡ ಭಗವಂತ ನೋಡ್ತಾನೆ. ಸೊ ಆ ದೃಷ್ಟಿಯಿಂದ ನಾವು ತುಂಬಾ ಸೀರಿಯಸ್ ಆಗಿ ಥಿಂಕ್ ಮಾಡಬೇಕು ನಾವು ಇದನ್ನು. ಜೊತೆಲಿ ಜಪ ಮಾಡೋದ್ರ ಜೊತೆಯಾಗಿ. ಹೇಳಿ ಪ್ರಭುಗಳೇ. ಆಧ್ಯಾತ್ಮಿಕ ಜೀವಿ ಆಗ್ಬೇಕು ಅಂದ್ರೆ ನಾವು ಇವಾಗ ಸ್ವಧರ್ಮನ ಸಂಪೂರ್ಣವಾಗಿ ದಾಟ್ಲೇಬೇಕಾ ಪ್ರಭು? ಆಧ್ಯಾತ್ಮಿಕ ಆಗ್ಬೇಕಿದ್ರೆ ಸ್ವಧರ್ಮ ಬೇಕೇ ಬೇಕು. ಸ್ವಧರ್ಮ ಬಿಟ್ರೆ ಆಧ್ಯಾತ್ಮಿಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಒಂದೇ ಸತಿ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಅಂದ್ರೆ ಸಾಧ್ಯ ಇಲ್ಲ ಅಂದ್ರೆ ನಮಗೆ ತಿನ್ಲೇಬೇಕಲ್ಲ. ಸಾಧ್ಯ ಉಂಟು. ಏನು ತಿನ್ನದೆ ಒಂದೇ ಕಡೆ ಕೂತು, ಯಾರೋ ಇದಿಲ್ಲ, ಸಂಬಂಧ ಇಲ್ಲ, ಏನು ಇಲ್ಲ, ಕೂತ್ಕೊಂಡು ಸಾಯ್ಲಿಕ್ಕೆ ಕೂತ್ಕೊಳ್ಬೇಕು. ಹಾಗೆ ಸಾಯ್ಲಿಕ್ಕೆ ಕೂತ್ಕೊಂಡ್ರೆ ಊಟ ತಿಂಡಿ ಏನು ಬೇಡ, ನಾನು ಕೂತ್ಕೊಳ್ತೇನಪ್ಪ ಅಂತ ಹೇಳಿದ್ರೆ ಒಪ್ಪುವುದು. ನಾವು ಯಾರು ಅಂತ ಸ್ಥಿತಿಯಲ್ಲಿ ಇಲ್ಲ. ನಮಗೆ ಅಂತ ಸ್ಥಿತಿ ಬರುದು ಒಮ್ಮೆ, ರೋಗ ಬಂದು ಬೆಡ್ಡಲ್ಲಿ ಇರುವಾಗ. ತಿನ್ಲಿಕ್ಕೆ ಆಗುದಿಲ್ಲ, ಕುಡಿಲಿಕ್ಕೆ ಆಗುದಿಲ್ಲ. ಆಗ ಇದಕ್ಕೆ ನಾವು ಕಲಿಯುಗ ಅಂತ ಹೇಳ್ಬೋದು. ಈ ವಿಷಯಕ್ಕೆ ಕಲಿಯುಗ ಹೇಳ್ಬೋದು, ಆ ವಿಷಯಕ್ಕೆ ಕಲಿಯುಗ ಹೇಳಲಿಕ್ಕೆ ಆಗುದು. ಪ್ರಭು, ಭಕ್ತರಾದವರು ಅವರಲ್ಲಿ ಮನಸ್ಸಿನ ಇಚ್ಛೆಗಳು ಏನಾದ್ರೂ ಇದ್ರೆ ಭಗವಂತನಲ್ಲಿ ಕೇಳ್ಬೇಕು. ಭಗವಂತನಲ್ಲಿ ಕೇಳ್ಬೇಕು. ಬರೀ ಭಗವಂತ ಎಲ್ಲದಕ್ಕೂ. ಭಗವಂತನಲ್ಲೇ ವರ್ಣಾಶ್ರಮ ಮರುಸ್ಥಾಪನೆ ಮಾಡುವಂತ ಶಕ್ತಿ ಕೊಡಪ್ಪ ಅಂತ ಹೇಳಿ ಭಗವಂತನಲ್ಲೇ ಕೇಳಬೇಕು. ವರ್ಣಾಶ್ರಮ ಅಂತ ಹೇಳಿದ್ರೆ ಇಚ್ಛೆಯೇ. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿದ್ರೆ ಇಚ್ಛೆಯ ಮುಖಾಂತರ ಜೀವನ ಮಾಡುವುದು. ಆದ್ರೆ ಅದನ್ನೆಲ್ಲ ಭಗವಂತನಲ್ಲೇ ಹೇಳುದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಸಾಕ್ಷಿ ಮಾತಾಜಿ? ಆನ್ ಇಟ್ಟಿದ್ದೀರಿ, ಡೌಟ್ ಇದ್ರೆ ಕೇಳಿ. ಶೀಲಾ ಮಾತಾಜಿ ಹೇಳಿ. ಪ್ರಭುಜಿ, ಇವಾಗ ಜಸ್ಟ್ ಇನ್ನೊಬ್ರು ಪ್ರಭುಜಿ ಹೇಳಿದ್ರಲ್ಲ, ಅಂದ್ರೆ ಈಗ ನಾವು ಅಂದ್ರೆ ಈ ಹಾಲು ಬಗ್ಗೆ ಬಂತಲ್ಲ ಪ್ರಭುಜಿ, ಇವಾಗ ವೆಜಿಟೇರಿಯನ್ ಆಗುವ ಪನ್ನೀರ್ ತಿನ್ನಿ ಮತ್ತೆ ಮಜ್ಜಿಗೆ ಕುಡೀರಿ ಅಂತ ಹೇಳ್ತಾರಲ್ಲ. ಸೊ ಅದು ಹೇಗೆ ಇದು ಮಾಡೋದು? ನಮ್ಮ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಒಂದು 8-10 ವರ್ಷದಿಂದ ಹಾಲೇ ತಗೊಂಡ್ ಬರ್ತಾ ಇಲ್ಲ. ಆಲ್ಮೋಸ್ಟ್ ಸ್ಟಾಪ್ ಮಾಡಿದ್ವಿ. ಗೆಸ್ಟ್ ಯಾರಾದ್ರೂ ಬಂದ್ರೆ ಮಾತ್ರ. ಯಾಕಂದ್ರೆ ನಮ್ಗೆ ಅದು ಮನ್ಸಿಗೆ ಬಂದಿದೆ, ಹಾಲು ಅಂತ ಹೇಳೋದು ನಾವು ಕುಡಿಲಿಕ್ಕೆ ಇರುವಂತದಲ್ಲ, ಕರು ಮತ್ತೆ ಹಸುವಿಗೆ ಅಂತ ಹೇಳಿ. ಹಾಲು ಅಂತ ಹೇಳಿದ್ರೆ ಬರೀ ಹಸುವಿಗೆ ಮಾತ್ರ, ಕರುವಿಗೆ ಮಾತ್ರ ಅಂತ ಹೇಳುದು ತಪ್ಪು ಕಲ್ಪನೆ ಅಂತ. ಆಗ ನಾವು ತಪ್ಪು ಕಲ್ಪನೆ. ಆದ್ರೆ ಹಾಗೆ ಅಂತ ಹೇಳಿ ಹಾಲು ಕೊಡುವ ಮೆಷಿನ್ ಅಲ್ಲ ಹಸು. ಹಾಲು ಗೋಮಾತೆ ಅಂತ ಹೇಳುದು, ಗೋಮಾತೆ ಅಂತ ಹೇಳುದು ತುಂಬಾ ಇಂಪಾರ್ಟೆಂಟ್. ನಿಮ್ಮ ಪ್ರಶ್ನೆ ಅರ್ಥ ಆಯ್ತು ನನಗೆ, ಫುಲ್ ಅರ್ಥ ಆಗ್ಲಿಲ್ಲ. ಲಾಸ್ಟ್ ಸೆಂಟೆನ್ಸ್ ಕಂಪ್ಲೀಟ್ ಮಾಡಿ ಮತ್ತೆ. ಲಾಸ್ಟ್ ಅಂದ್ರೆ ಇವಾಗ ಹಾಲಿನ ಪ್ರಾಡಕ್ಟ್ ತಾನೆ ಪನ್ನೀರು ಮತ್ತೆ ಮಜ್ಜಿಗೆ ಅಲ್ಲ. ಸೊ ನಾವು ಇವಾಗ ಕೆಲವರು ವೆಜಿಟೇರಿಯನ್ ಆಗಿರುವಾಗ ನಾವು ಪ್ರೋಟೀನ್ ಅಂತ ಹೇಳಿ ಇವಾಗ ಈ ಕಲಿಯುಗದಲ್ಲಿ ಜಾಸ್ತಿ ಮಾತಾಡ್ತಾರೆ. ಈಗ ನೀವು ನಾನ್ ವೆಜಿಟೇರಿಯನ್ ಅಲ್ಲ, ವೆಜಿಟೇರಿಯನ್, ಪ್ರೋಟೀನ್ ತಿನ್ನಿ, ಪನ್ನೀರ್ ತಿನ್ನಿ ಅಂತ. ಸೊ ಯಾವ ತರ ನೀವು ಹೇಳ್ತಿರೋದು?
ಪನ್ನೀರ್ ಈಸ್ ಹಾಲು ಆಲ್ಸೋ ಹಾಲು ಹಾಲು ಅಂತ ಹೇಳುವಂಥದ್ದು ಭಗವಂತ ನಮಗೆ ಹಾಲು ಅಂತ ಹೇಳುವಂಥದ್ದು ಹಸುವಿನ ಮುಖಾಂತರ ಭಗವಂತ ನಮಗೆ ಕೊಟ್ಟದ್ದು. ನಾವು ಎಷ್ಟು ಸಿಗ್ತದೆ ಅದರಲ್ಲಿ ತೃಪ್ತಿ ಪಟ್ಟು ಹಿಂಸೆ ಕೊಡದೆ ಸಿಕ್ಕಿದ್ರೆ ಅದಕ್ಕೆ ಶ್ರೇಷ್ಠತೆ, ಬೇರೆ ಯಾವುದು ಒಳ್ಳೇದಲ್ಲ. ಆದ ಕಾರಣ ಹಾಲು ಅಷ್ಟು ಸುಲಭ ಇಲ್ಲ, ಅದಕ್ಕೋಸ್ಕರ ವೀಗನಿಸಂ ಬಂದಿದೆ, ಕಾನ್ಸೆಪ್ಟ್ ಆಫ್ ವೀಗನಿಸಂ ಬಂದಿದ್ದ ಹಾಗೆ. ಆಮೇಲೆ ಅವರು ಇಂಜೆಕ್ಷನ್ ತಗೊಳ್ಬೇಕಾಗ್ತದೆ ಯಾವುದಕ್ಕೋ, ಅಥವಾ ಯಾವುದೋ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ಸೊಲ್ಯೂಷನ್ ಅಂತ ಹೇಳಿದ್ರೆ ಗೋಮಾತೆಯನ್ನ ರಕ್ಷಣೆ ಮಾಡಿ, ಗೋಮಾತೆಗೆ ಸರಿಯಾದ ರೀತಿಯಲ್ಲಿ ಅದಕ್ಕೆ ಸಮಯ, ಅಂದ್ರೆ ಅದಕ್ಕೆ ಬೇಕಾದ ರೀತಿಯಲ್ಲಿ ಹೇಗೆ ಹೇಗೆ ಅದಕ್ಕೆ ಬೇಕು ಅಷ್ಟೆಲ್ಲ ಮಾಡಿಕೊಡ್ಬೇಕು ಅದಕ್ಕೆ. ನಮ್ಮ ಮಕ್ಕಳನ್ನ ನಾವು ಹೇಗೆ ಇಂಜಿನಿಯರ್ ಡಾಕ್ಟರ್ ಮಾಡ್ತೇವೆ ಅದನ್ನೇ ನಾವು ಥಿಂಕ್ ಮಾಡುದು, ಹಸುವಿಗೆ ನಾವು ಇಂಜಿನಿಯರ್ ಡಾಕ್ಟರ್ ಮಾಡಬೇಕು. ನನ್ಗೆ ಗೊತ್ತಿಲ್ಲ ನಿಮ್ಗೆ ಎಷ್ಟು ಇದರ ಬಗ್ಗೆ ಅರ್ಥ ಆಯ್ತು ಅಂತ ಹೇಳಿ. ಗೋಮಾತೆಗೆ ನಾವು ಇಂಜಿನಿಯರ್ ಡಾಕ್ಟರ್ ಮಾಡಿದ್ರೆ ನಮ್ಮ ಮಕ್ಕಳು ನೆಕ್ಸ್ಟ್ ಜೀವನದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆ ಜೀವನ ಇರುತ್ತೆ. ಗೋಮಾತೆಗೆ ನಾವು ಇಂಜಿನಿಯರ್ ಡಾಕ್ಟರ್ ಮಾಡದಿದ್ರೆ ನಮಗೆ ಇಂಜಿನಿಯರ್ ಡಾಕ್ಟರ್ ಆಗಿ ಫಲ ಇಲ್ಲ. ನಾವು ಅಂತ ಇಂಜಿನಿಯರ್ ಡಾಕ್ಟರ್ ಆಗ್ತೇವೆ ಎಂಥವರು ಗೋಮಾತೆಯನ್ನ ಟಾರ್ಚರ್ ಮಾಡುವಂತ ಇಂಜಿನಿಯರ್ ಡಾಕ್ಟರ್ ಆಗ್ತೇವೆ. ಹರೇ ಕೃಷ್ಣ. ಹರೇ ಕೃಷ್ಣ. ನಮಸ್ತೆ ಸರ್. ನಮಸ್ತೆ. ಈ ಯೂನಿವರ್ಸ್ ಅಲ್ಲಿ ಈ ಆತ್ಮ, ದ ಸೋಲ್, ಇಸ್ ಇಟ್ ಫೈನೈಟ್ ನಂಬರ್ ಆರ್ ಇಸ್ ಇಟ್ ಇನ್ಫೈನೈಟ್ ಅಕಾರ್ಡಿಂಗ್ ಟು ಭಗವಾನ್? ಇನ್ಫೈನೈಟ್. ಇನ್ಫೈನೈಟ್. ಈಗ ಸೂರ್ಯನ ಕಿರಣಗಳಿಗೆ ಟು ದ ರೇಸ್ ಆಫ್ ದ ಹೌ ಮೆನಿ ಮಾಲಿಕ್ಯೂಲ್ಸ್ ಆರ್ ದೇರ್ ವಿ ಡೋಂಟ್ ನೋ, ಇನ್ಫೈನೈಟ್. ಅದೇ ರೀತಿಯಲ್ಲಿ ಭಗವಂತನ ತೇಜಸ್ಸಿನಲ್ಲಿರುವಂಥ ಜೀವರಾಶಿಗಳಿಗೆ ಲೆಕ್ಕ ಇಲ್ಲ. ಆಯ್ತಲ್ಲ, ಏನು ಪ್ರಶ್ನೆ ಇಲ್ಲ ಅಂದ್ರೆ ಸ್ಟಾಪ್ ಮಾಡೋಣ. 2 ಶ್ಲೋಕ ಆಗಿದೆ. ಯಾರೋ ಒಬ್ಬರು ಮೆಸೇಜ್ ಹಾಕಿದ್ರು ನನಗೆ ಶ್ಲೋಕ ಅಂತ ಹೇಳಿ, ನನಗೆ ಅದು ನಿಜವಾಗಿ ಅರ್ಥ ಆಗ್ಲಿಲ್ಲ. ಶ್ಲೋಕ ಕೇಳಬೇಕಾ ಅಥವಾ ಶ್ಲೋಕದ ಚಾಂಟಿಂಗ್ ಅಂತ ಹೇಳಿ ನೀವು ವಿಶದೀಕರಿಸಿ, ನೀವು ಇನ್ನೊಂದ್ಸಲ ಮೆಸೇಜ್ ಹಾಕಿ, ಅದಕ್ಕೆ ಅನುಗುಣವಾಗಿ ಮಾಡೋಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀಲ ಹರಿದಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ ಕಿ